ಹಾಯ್ ಸ್ನೇಹಿತರೆ, ನಾನು ನಂಜನ್ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋದಲ್ಲಿ 2024ರಲ್ಲಿ ಒಂದು PSI ಮತ್ತು ಇನ್ನೊಂದು PC ಎಕ್ಸಾಮ್ ನಡೀತು. ಈ PSI ಎಕ್ಸಾಮು 23/1/2024ಕ್ಕೆ ಏನು PSI ಎಕ್ಸಾಮ್ ನಡೀತಲ್ಲ, ಹಾಗೆ ನೋಡಿ PC ಎಕ್ಸಾಮ್ ಅನ್ನುವಂಥದ್ದು 28/1/2024ಕ್ಕೆ ನಡೀತು. ಈ ಎಕ್ಸಾಮಲ್ಲಿ ಬಹಳಷ್ಟು ಕ್ವಶನ್ಸ್ಗಳನ್ನು ಈ ಜಿಯೋಗ್ರಫಿ ವಿಷಯದ ಮೇಲೆ ಕೇಳ್ತಾ ಬಂದಿದ್ದಾನೆ. ಆ ಕೇಳಿರುವಂತಹ ಪ್ರಶ್ನೆಗಳು ಯಾವ್ಯಾವುದಿದ್ದಾವೆ, ಅದಕ್ಕೆ ಸರಿಯಾದಂಥ ಉತ್ತರ ಏನು, ಅದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಸ್ನೇಹಿತರೆ, ಮೊದಲನೇದಾಗಿ ನಾವು PSI ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳು ಯಾವುದಿದ್ದಾವೆ ಅಂಥೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಯಾರು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಅದನ್ನು ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಹಾಗೆ ನೋಟಿಫೈ ಆಗಿ ಅಂತ ಹೇಳ್ತಾ ಸ್ನೇಹಿತರೆ, PSI ಎಕ್ಸಾಮಲ್ಲಿ ಕೇಳಿರುವಂತಹ ಮೊದಲನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಆ ಫಸ್ಟ್ ಕ್ವಶನ್ಸ್ ಯಾವುದಿದೆ ಅಂಥೇಳಿ. ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಇವು ಯಾವುದರ ವಿಧಗಳಾಗಿದೆ ಅಂಥೇಳಿ ಕೇಳಿದ್ದಾನೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ, ನೋಡಿ, ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಎನ್ನುವಂಥದ್ದು ಯಾವುದರ ಒಂದು ತಳಿ ಅಂತ ಕೇಳಿದರೆ ಅದು ಮೆಕ್ಕೆಜೋಳದ ವಿಧವಾಗಿರುತ್ತೆ. ಯಾವುದಕ್ಕೆ ಸಂಬಂಧಿಸಿದೆ? ಮೆಕ್ಕೆಜೋಳ. ಹಾಗಾಗಿ ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ 4ನೇದು. ಈ ಮೆಕ್ಕೆಜೋಳ ಎನ್ನುವಂಥದ್ದು ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ ಅಂತ ಕೇಳಿದರೆ, ಕರ್ನಾಟಕ ಅಂತ ಕೇಳಿದರೆ ದಾವಣಗೆರೆ ಜಿಲ್ಲೆ ಎನ್ನುವಂಥದ್ದು ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬೆಳೆಯುವಂಥದ್ದು. ಹಾಗೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂಥದ್ದು ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದರೆ ರಾಯಚೂರು. ಹಾಗೆ ಕರ್ನಾಟಕದಲ್ಲಿ ಸಜ್ಜೆ ಅನ್ನುವಂಥದ್ದು ಬಹಳಷ್ಟು ಕಡಿಮೆ ಇರುತ್ತೆ. ಆದರೂ ಕೂಡ ಯಾವ ಜಿಲ್ಲೆ ಅಂತ ಕೇಳಿದರೆ ವಿಜಯಪುರ ಜಿಲ್ಲೆ. ನೆಕ್ಸ್ಟ್ ಗೋಧಿ ಅನ್ನುವಂಥದ್ದು ಕರ್ನಾಟಕದಲ್ಲಿ ಬೆಳೆಯುವಂಥ ಜಿಲ್ಲೆ ಯಾವುದಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಗೋಧಿಯನ್ನು ಹೆಚ್ಚಾಗಿ ಬೆಳೀತಾರೆ. ಸೊ ಇದು ನಾವು ಡಿಸ್ಟ್ರಿಕ್ಟ್ ವೈಸಲ್ಲೂ ಕೂಡ ನಾವು ಮಾಹಿತಿಯನ್ನು ಪಡ್ಕೋಬಹುದು. ಹಾಗೆ ರಾಜ್ಯವಾರು ನೋಡ್ತಾ ಹೋದಾಗ ಗೋಧಿ ಅನ್ನುವಂಥದ್ದು ಭಾರತದಲ್ಲಿ ಅತಿ ಹೆಚ್ಚು ಬೆಳೆಯುವಂತಹ ಒಂದು ರಾಜ್ಯ ಯಾವುದಪ್ಪ ಅಂದರೆ UP, ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಆದರೆ ಗೋಧಿಯ ಕಣಜ ಅಂತ ಕರೆಯುವಂತಹ ಒಂದು ಸ್ಟೇಟ್ ಯಾವುದಪ್ಪ ಅಂದರೆ ಪಂಜಾಬನ್ನು ಗೋಧಿಯ ಕಣಜ ಅಂತ ಕರೆದರೆ ಅದೇ ಗೋಧಿ ಅತಿ ಹೆಚ್ಚು ಬೆಳೆಯುವಂಥ ರಾಜ್ಯ ಯಾವುದಪ್ಪ ಅಂದರೆ UP. ಸಜ್ಜೆ ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೀತಾರಪ್ಪ ಅಂದರೆ ರಾಜಸ್ಥಾನದಲ್ಲಿ ಸಜ್ಜೆ ಹೆಚ್ಚಾಗಿ ಬೆಳೀತಾರೆ. ಹಾಗೆ ಭತ್ತ ಎನ್ನುವಂಥದ್ದು ವೆಸ್ಟ್ ಬೆಂಗಾಲಲ್ಲಿ ಬೆಳೀತಾರೆ, ಅಂದರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಮೆಕ್ಕೆಜೋಳ ಎನ್ನುವಂಥದ್ದು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೀತಾರಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿ ಬೆಳೀತಾರೆ. ಸೊ ಇವು ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರುವಂತಹ ಒಂದು ಕ್ವಶನ್ ಆಗಿರುತ್ತೆ. ಆ ತಳಿಯನ್ನು ಕೇಳಿದ್ದಾನೆ. ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಎನ್ನುವಂಥದ್ದು ಮೆಕ್ಕೆಜೋಳದ ತಳಿಯಾಗಿರುತ್ತೆ. ಈ ಒಂದು ವಿಧಾನ ಗೋಧಿ ಕೇಳಿದ್ದಾನೆ, ಸಜ್ಜೆ ಕೇಳಿದ್ದಾನೆ, ಭತ್ತ, ಮೆಕ್ಕೆಜೋಳ. ಜಿಲ್ಲಾವಾರು ಮಾಹಿತಿ ಗೊತ್ತಿಲ್ಲ, ಹಾಗೆ ರಾಜ್ಯವಾರು ಮಾಹಿತಿಯನ್ನು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಸ್ನೇಹಿತರೆ, ಎರಡನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ಬೆಟ್ಟ ಶ್ರೇಣಿ ರೇಡಿಯಲ್ ವಿಧದ ಡ್ರೈನೇಜ್ ಪ್ಯಾಟ್ರನ್ ಅನ್ನು ರೂಪಿಸಿದೆ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ರೇಡಿಯಲ್ ಡ್ರೈನೇಜ್ ಪ್ಯಾಟ್ರನ್ ಅಂದರೆ ಏನು ಅಂತ. ಅದನ್ನು ವೃತ್ತಾಕಾರ ನದಿ ವ್ಯವಸ್ಥೆ ಅಂತ ಕರಿತೀವಿ ನಾವು. ಯಾವ ರಿವರ್ ಸಿಸ್ಟಮ್ ಅದು? ವೃತ್ತಾಕಾರ ನದಿ ವ್ಯವಸ್ಥೆ ಅಂತಲೇ ಕರಿತೀವಿ. ಈ ವೃತ್ತಾಕಾರ ನದಿ ವ್ಯವಸ್ಥೆ ಅಂದರೆ ಹೀಗಿರುತ್ತೆ, ಇದು ರೇಡಿಯಲ್ ಪ್ಯಾಟ್ರನ್ ಆಗಿರುತ್ತೆ. ಈ ವೃತ್ತಾಕಾರ ನದಿ ವ್ಯವಸ್ಥೆ ಅಂದರೆ ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಪರ್ವತದ ಭಾಗದಲ್ಲಿ ನದಿಗಳು ಹುಟ್ಟುತ್ತವೆ. ಆ ಪರ್ವತದ ಭಾಗದಲ್ಲಿ ನದಿಗಳು ಹುಟ್ಟಿ ಹಲವಾರು ದಿಕ್ಕುಗಳಲ್ಲಿ ಕೂಡ ಆ ನದಿಗಳು ಏನು ಮಾಡ್ತಾವಪ್ಪ ಅಂದರೆ ಹರ್ಕೊಂಡು ಹೋಗ್ತಾ ಇರ್ತವೆ. ಸೊ ಇದನ್ನು ನಾವು ಏನಂತ ಕರಿತೀವಿ? ರೇಡಿಯಲ್ ಪ್ಯಾಟ್ರನ್ ಅಥವಾ ವೃತ್ತಾಕಾರ ನದಿ ವ್ಯವಸ್ಥೆ ಅಂತ ಕರಿತೀವಿ. ಈ ವೃತ್ತಾಕಾರ ನದಿ ವ್ಯವಸ್ಥೆಗೆ ಉದಾಹರಣೆ ಆಗಿರುವಂಥದ್ದು ಯಾವುದು ಅಂತೇಳಿ ಇಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ನೋಡಿ, ಅಮರಕಂಟಕ ಬೆಟ್ಟದಲ್ಲಿ ಹುಟ್ಟುವಂತಹ ನದಿಗಳು ಯಾವ ಕೆಟಗರಿಗೆ ಸೇರಿತಪ್ಪ ಅಂದರೆ ವೃತ್ತಾಕಾರದ ನದಿ ವ್ಯವಸ್ಥೆಗೆ ಸೇರಿರುವಂಥದ್ದು. ಹಾಗಾದರೆ ಈ ಅಮರಕಂಠ ಏನು ಪ್ರಸ್ಥಭೂಮಿ ಅಥವಾ ಬೆಟ್ಟದ ಸಾಲಿನಲ್ಲಿ ಏನು ಹುಟ್ಟತ್ತಲ್ಲ, ಆ ನದಿಗಳು ಯಾವುದಪ್ಪ ಅಂದರೆ ಒಂದು ನರ್ಮದಾ, ರಿವರ್ ನೇಮ್ ನರ್ಮದಾ. ಸೊ ಮತ್ತೊಂದು ನದಿ ಯಾವುದು ಅಂತ ಕೇಳಿದರೆ ಸೋನ್ ಎನ್ನುವಂತಹ ಒಂದು ನದಿ ಹುಟ್ಟತಿಲ್ಲಿ. ಸೋನ್ ಎಂಬುದು ಗಂಗಾ ನದಿಯ ಉಪನದಿ ಆಗಿರುತ್ತೆ. ನರ್ಮದಾ ಅನ್ನುವಂಥದ್ದು ಪಶ್ಚಿಮಕ್ಕೆ ಹರಿಯುವಂತಹ ಭಾರತದ ಅತಿ ಉದ್ದವಾದಂತಹ ನದಿ ಯಾವುದಪ್ಪ ಅಂದರೆ ನರ್ಮದಾ.
ಈ ಎರಡೂ ನದಿಗಳು ಉಗಮ ಸ್ಥಳ ಯಾವುದಪ್ಪ ಅಂದರೆ ಈ ಅಮರಕಂಟಕ ಪ್ರಸ್ಥಭೂಮಿ ಅಥವಾ ಅಮರಕಂಟಕ ಪರ್ವತದ ಭಾಗದಲ್ಲಿ ಹುಟ್ಟುವಂಥದ್ದು. ಸೊ ಈ ಅಮರಕಂಟಕ ಎನ್ನುವಂಥದ್ದು ಯಾವ ಕೆಟಗರಿಗೆ ಸೇರಿದೆಪ್ಪ ಅಂದರೆ ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನಿಗೆ ಸೇರಿರುವಂಥದ್ದು. ಕರ್ನಾಟಕದಲ್ಲಿ ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನಿಗೆ ಸೇರಿರುವಂತಹ ನದಿ ವ್ಯವಸ್ಥೆಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದರೆ ನಂದಿದುರ್ಗ ನದಿ ವ್ಯವಸ್ಥೆ ಅಂತ ಕರಿತೀವಿ. ನಂದಿದುರ್ಗ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ಈ ನಂದಿ ಬೆಟ್ಟದ ಸಾಲಿನಲ್ಲಿ ಅದರ ಸುತ್ತಮುತ್ತಲನೇ ಭಾಗದಲ್ಲಿ ಹುಟ್ಟುವಂತಹ ಒಂದು ನದಿಗಳನ್ನು ನಂದಿದುರ್ಗ ರಿವರ್ ಸಿಸ್ಟಮ್. ಆ ನಂದಿದುರ್ಗ ಅನ್ನುವಂಥದ್ದು ಯಾವ ಕೆಟಗರಿಗೆ ಸೇರಿತಪ್ಪ ಅಂದರೆ ರೇಡಿಯಲ್. ಎಲ್ಲಿ ಅಂತ ಕೇಳಿದರೆ ಕರ್ನಾಟಕ. ಓಕೆ, ಕರ್ನಾಟಕದಲ್ಲಿ ಈ ರೇಡಿಯಲ್ ಪ್ಯಾಟರ್ನ್ ರಿವರ್ ಸಿಸ್ಟಮ್ ಯಾವುದು ಅಂತ ಕೇಳಿದರೆ ಅದು ನಂದಿದುರ್ಗ. ಸೊ ಈ ನಂದಿ ಬೆಟ್ಟ ಆ ಒಂದು ಭಾಗದಲ್ಲಿ ಹುಟ್ಟೋದ್ರಿಂದ ಯಾವ್ಯಾವ ನದಿಗಳು ಹುಟ್ಟುತ್ತವೆ? ಉತ್ತರ ಪೆನ್ನಾರ್, ದಕ್ಷಿಣ ಪೆನ್ನಾರ್, ಪಾಲಾರ್, ಸೊ ಅರ್ಕಾವತಿ ನದಿಗಳು ಈ ಭಾಗದಲ್ಲಿ ಹುಟ್ಟುತ್ತವೆ. ಆದ್ದರಿಂದ ಅಮರಕಂಟಕ ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಎಷ್ಟನೇ ಕ್ವಶನಿಗೆ? ಸೆಕೆಂಡ್ ಒನ್ನಿಗೆ. ಕ್ಲಿಯರ್? ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಬೋನಾಳ ಪಕ್ಷಿಧಾಮವು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾನೆ. ಬೋನಾಳ ಪಕ್ಷಿಧಾಮ ಇರುವಂಥದ್ದು ಯಾವ ಜಿಲ್ಲೆಯಲ್ಲಿ? ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಆ ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ಇತ್ತೀಚೆಗೆ ಆಗಿರುವಂತಹ ಒಂದು ಬರ್ಡ್ ಸೆಂಚುರಿ ಯಾವುದಪ್ಪ ಅಂದರೆ ಬೋನಾಳ ಪಕ್ಷಿಧಾಮ. ಇದು ವಿಸ್ತೀರ್ಣದಲ್ಲಿ ನೋಡ್ತಾ ಹೋದಾಗ ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮಗಳ ಪಟ್ಟಿಯಲ್ಲೂ ಕೂಡ ನಾವು ಇದನ್ನು ಸೇರಿಸಿದ್ದೀವಿ. ಲಾರ್ಜೆಸ್ಟ್ ಬರ್ಡ್ ಸೆಂಚುರಿ ಇನ್ ಕರ್ನಾಟಕ ಬೋನಾಳವಾಗಿತ್ತು. ಸೊ ಹಿಂದೆ ನಾವು ಯಾವುದನ್ನು ನೋಡ್ತಿದ್ದೀವಪ್ಪ ಅಂದರೆ ರಂಗನತಿಟ್ಟು ಅನ್ನುವಂಥದ್ದು ಅತಿ ದೊಡ್ಡ ಪಕ್ಷಿಧಾಮವಾಗಿತ್ತು. ಈಗ ಪ್ರೆಸೆಂಟ್ ಬೋನಾಳ ಎನ್ನುವಂಥದ್ದು ಅತಿ ದೊಡ್ಡ ಪಕ್ಷಿಧಾಮವಾಗಿರುತ್ತೆ. ಹಾಗಾಗಿ ಮೂರನೇ ಪ್ರಶ್ನೆಗೆ 3 ಅನ್ನೋದೇ ಸರಿಯಾಗಿದೆ, ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಸ್ನೇಹಿತರೆ, 4ನೇ ಪ್ರಶ್ನೆಗೆ ಹೋಗೋಣ. ಕಾವೇರಿ ನದಿಯು ಬಂಗಾಳ ಕೊಲ್ಲಿಯನ್ನು ಎಲ್ಲಿ ಸೇರುತ್ತದೆ ಅಂತ ಇದೆ. ನಾವು ನಾರ್ಮಲಿ ಬರೆಸ್ಬೇಕಾದ್ರೆ ಕಾವೇರಿ ಪಟ್ಟಣಂ ಅಂತ ಹೇಳ್ತಿದ್ವಿ. ಈಗ ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋದಾಗ ಅವನು ಎಲ್ಲಿ ಅಂತ ಕೇಳಿದಾಗ ನೋಡಿ, ಪೋಂಪುಹಾರ್ ಎನ್ನುವಂತಹ ಸ್ಥಳದಲ್ಲಿ ಹೋಗಿ, ಪೋಂಪುಹಾರ್ ಎನ್ನುವಂತಹ ಒಂದು ಸ್ಥಳದಲ್ಲಿ ಹೋಗಿ ಈ ಕಾವೇರಿ ನದಿ ಎಲ್ಲಿಗೆ ಸೇರುತ್ತಪ್ಪ ಅಂದರೆ ಬೇ ಆಫ್ ಬೆಂಗಾಲಿಗೆ ಸೇರುತ್ತೆ. ಕ್ಲಿಯರ್ ಆಯ್ತಲ್ಲ? ಪೋಂಪುಹಾರ್ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಅಥವಾ ಒಂದು ಹಳ್ಳಿ ಭಾಗದಲ್ಲಿ ಬಂಗಾಳ ಕೊಲ್ಲಿಗೆ ಹೋಗಿ ಈ ಒಂದು ನದಿ ಸೇರುತ್ತೆ. ನದಿ ಯಾವುದಪ್ಪ ಅಂದರೆ ಕಾವೇರಿ ನದಿ. ಹಾಗಾದರೆ ಈ ಒಂದು ಸ್ಥಳ ಇರುವಂಥದ್ದು ಯಾವ ರಾಜ್ಯದಲ್ಲಿ ಅಂತ ಕೇಳಿದರೆ ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ತಮಿಳುನಾಡಿನಲ್ಲಿ ಕಂಡುಬರೋದೇ ಈ ಒಂದು ಪ್ರದೇಶವಾಗಿರುತ್ತೆ ಅಥವಾ ಒಂದು ಸ್ಥಳವಾಗಿರುತ್ತೆ. ಹಾಗಾದರೆ ಕಾವೇರಿ ನದಿ ಹುಟ್ಟುವಂಥದ್ದು ಎಲ್ಲಿ ಅಂತ ಕೇಳಿದರೆ ಕೊಡಗು ಜಿಲ್ಲೆಯಲ್ಲಿ ಹುಟ್ಟುತ್ತಿದ್ದು. ಯಾವ ಜಿಲ್ಲೆಯಲ್ಲಿ? ಕೊಡಗು ಡಿಸ್ಟಿಕ್ಕಲ್ಲಿ ಹುಟ್ಟುತ್ತೆ. ಅಲ್ಲಿನ ಸ್ಥಳ ಯಾವುದಪ್ಪ ಅಂದರೆ ತಲಕಾವೇರಿ ಎಂಬಲ್ಲಿ ಹುಟ್ಟುತ್ತೆ. ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುವಂಥ ನದಿ ಯಾವುದಪ್ಪ ಅಂದರೆ ಕಾವೇರಿ ನದಿಯಾಗಿರುತ್ತೆ. ಹಾಗೆ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಸ್ಥಳ ಯಾವುದಪ್ಪ ಅಂದರೆ ಪೋಂಪುಹಾರ್ ಎನ್ನುವಂತಹ ಒಂದು ಸ್ಥಳದಲ್ಲಿ ಇದು ಸೇರುವಂಥದ್ದನ್ನು ನಾವು ನೋಡ್ಬೋದು. 4ನೇ ಪ್ರಶ್ನೆಗೆ 1ನೇದು ಸರಿಯಾಗಿರುತ್ತೆ. ನೆಕ್ಸ್ಟ್ ನೋಡಿ, ಸಾಗರದ ಆಳವನ್ನು ಅಳತೆ ಮಾಡುವ ಮಾಪನ ಯಾವುದು ಅಂತ ಕೇಳಿದ್ದಾನೆ. ನೋಡಿ, ಸಾಗರದ ಆಳ ಮತ್ತು ಸಾಗರದ ವಿಸ್ತಾರವನ್ನು ಅಳತೆ ಮಾಡೋದಕ್ಕೋಸ್ಕರ ನಾವು ಬಳಸುವಂಥದ್ದು ಅಥವಾ ಅದರ ಡೀಪನ್ನು ಮೆಸರ್ಮೆಂಟ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಯಾವುದಪ್ಪ ಅಂದರೆ ಫ್ಯಾಥೋಮೀಟರ್ ಅಂತ ಕರಿತೀವಿ. ಫ್ಯಾಥೋಮೀಟರ್ ಯಾವುದಕ್ಕೆ ಸಂಬಂಧಿಸಿದ್ದು? ಸಾಗರದ ಆಳವನ್ನು ಅಳೆಯುವ ಮಾನವನ್ನು ಫ್ಯಾಥೋಮೀಟರ್ ಅಂತ ಕರಿತೀವಿ. ಹಾಗಾದರೆ ಹೈಗ್ರೋಮೀಟರ್ ಅನ್ನುವಂಥದ್ದು ಏನಪ್ಪ ಅಂದರೆ ನೋಡಿ, ಗಾಳಿಯಲ್ಲಿರುವಂತಹ ಅಥವಾ ವಾತಾವರಣದಲ್ಲಿರುವಂತಹ ಯಾವುದನ್ನು ತೇವಾಂಶವನ್ನು ಅಳೆಯುವ ಮಾನ ಯಾವುದಪ್ಪ ಅಂದರೆ ಹೈಗ್ರೋಮೀಟರ್. ಹಾಗೆ ಬ್ಯಾರೋಮೀಟರ್ ಅಂದರೆ ಇದು ಒತ್ತಡವನ್ನು ಅಳೆಯುವ ಮಾನವಾಗಿರುತ್ತೆ. ಯಾವುದನ್ನು ಅಳೆಯುತ್ತಿದ್ದು? ಒತ್ತಡವನ್ನು ಅಳೆಯುವ ಮಾನವನ್ನು ಬ್ಯಾರೋಮೀಟರ್ ಅಂತಲೇ ಕರಿತೀವಿ. ಸೊ ಇವು 3 ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮೆಜರ್ಮೆಂಟ್ ಸ್ಕೇಲ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ಹೋಗೋಣ. ಇದಕ್ಕೆ ಸರಿಯಾದಂಥ ಉತ್ತರ 3ನೇದಾಗಿರುತ್ತೆ. 6ನೇ ಕ್ವಶನಿಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಭಾರತದ ಅತ್ಯಂತ ದೊಡ್ಡ ಉಪ್ಪಿನ ಅಂಶ ಸಹಿತ ಜೌಗು ಪ್ರದೇಶ ಯಾವುದು ಅಂತ ಕೇಳಿದ್ದಾನೆ. ಆ ಉಪ್ಪಿನ ಅಂಶ ಸಹಿತ ಜೌಗು ಪ್ರದೇಶ ಯಾವುದಾಗಿದೆಯಪ್ಪ ಅಂದರೆ ರಾಜಸ್ಥಾನವಾಗಿದೆ. ರಾಜಸ್ಥಾನ. ಈ ರಾಜಸ್ಥಾನದಲ್ಲಿ ಟಾರ್ ಡೆಸರ್ಟ್ ಏರಿಯಾ ಬಹಳಷ್ಟು ಕಂಡುಬರುತ್ತೆ. ಆ ಭಾಗದಲ್ಲಿ ಕಂಡುಬರುವಂತಹ ಏನು ಜೌಗು ಪ್ರದೇಶ ವೆಟ್ಲ್ಯಾಂಡ್ ಇದಾವಲ್ಲ, ಅವು ಕಂಪ್ಲೀಟ್ಲಿ ಸಾಲ್ಟಿಂದ ಆಗಿರುವಂತಹ ಒಂದು ವೆಟ್ಲ್ಯಾಂಡ್ ಆಗಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸಾಂಬಾರ್ ಸರೋವರ ಅಂತ ನೋಡ್ಬೋದು. ಸಾಂಬಾರ್ ಸರೋವರ ಅಂತ ಕಂಡುಬರುತ್ತೆ. ಈ ಸಾಂಬಾರ್ ಸರೋವರ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಸಾಂಬಾರ್ ಸರೋವರದ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಭಾರತದ ಅತಿ ದೊಡ್ಡ
ಒಳನಾಡಿನ ಉಪ್ಪು ನೀರಿನ ಸರೋವರ. ಲಾರ್ಜೆಸ್ಟ್ ಇನ್ಲ್ಯಾಂಡ್ ಸಾಲ್ಟ್ ವಾಟರ್ ಲೇಕ್ ಅಂತ ಕರಿತೀವಿ ಯಾವುದನ್ನ, ಸಾಂಬಾರ್ ಸರೋವರವನ್ನ. ಇದು ಎಲ್ಲಿದೆಯಪ್ಪ ಅಂದರೆ ರಾಜಸ್ಥಾನ ಭಾಗದಲ್ಲಿ ಕಂಡುಬರುತ್ತೆ. ಹಾಗಾದರೆ ಭಾರತದ ಅತ್ಯಂತ ದೊಡ್ಡ ಉಪ್ಪಿನಾಂಶ ಸಹಿತ ಜೌಗು ಪ್ರದೇಶ ಯಾವುದು ಅಂತ ಕೇಳಿದಾಗ ರಾಜಸ್ಥಾನ ಅಂಥೇಳಿ ಆನ್ಸರ್ ಮಾಡಬೇಕಾಗತ್ತೆ. ಇದು 6ನೇ ಪ್ರಶ್ನೆಗೆ. ಹಾಗೆ ಸ್ನೇಹಿತರೆ 7ನೇ ಪ್ರಶ್ನೆಗೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನೋಡಿ 540 ಪೋಸ್ಟ್ಗಳು ಈ ಫಾರೆಸ್ಟ್ ಅಥವಾ ಬೀಟ್ ಫಾರೆಸ್ಟರಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ಬಹಳಷ್ಟು ಜನ ನೀವು ಅಪ್ಲೈನೂ ಕೂಡ ಮಾಡಿದಿರಿ. ಸ್ನೇಹಿತರೆ ಈ ಒಂದು ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವೊಂದು ಮೊಬೈಲ್ ಆ್ಯಪನ್ನು ಲಾಂಚ್ ಮಾಡಿದ್ದೀವಿ. ಆ ಮೊಬೈಲ್ ಲಾಂಚ್ ಆ್ಯಪನ ಬಗ್ಗೆ ನೀವು ಮಾಹಿತಿಯನ್ನು ಪಡ್ಕೋಬೇಕಂದ್ರೆ ನೋಡಿ, ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಅಂತೇಳಿ ನೀವು ಪ್ಲೇ ಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ಇದರಿಂದ ನಿಮಗೆ ಏನು ಬೆನಿಫಿಟ್ ಆಗುತ್ತೆ ಸ್ನೇಹಿತರೆ, ಭಾಳಷ್ಟು ಜನ ಡಿಗ್ರಿ ಓದ್ತಾ ಇರ್ತೀರಿ. ಈ ಗಸ್ತು ಅರಣ್ಯ ಪಾಲಕ ಬೀಟ್ ಫಾರೆಸ್ಟರ್ ಏನಿದೆಯಲ್ಲ, ಇದು ನಿಮಗೆ PU ಬೇಸಲ್ಲಿ ಕೇಳಿರುವಂತಹ ಒಂದು ಪೋಸ್ಟ್ ಆಗಿರುತ್ತೆ. ಹಾಗಾಗಿ ಭಾಳಷ್ಟು ಜನ ಎಜುಕೇಷನ್ ಮಾಡ್ತಾ ಇರ್ತೀರಿ ಅಥವಾ ಬೇರೆ ಕಡೆ ವರ್ಕ್ ಮಾಡ್ತಾ ಇರ್ತೀರಿ. ನಿಮ್ಮ ಎಲ್ರಿಗೂ ಕೂಡ ಅನುಕೂಲವಾಗಲಿ ಅಂಥೇಳಿ ಭಾಳಷ್ಟು ಜನರ ಒಂದು ಡಿಮ್ಯಾಂಡ್ ಇತ್ತು, ಏನು ಆನ್ಲೈನ್ ಕ್ಲಾಸಸ್ಸನ್ನು ಕೊಡಿ ಸರ್ ಅಂತ. ಅದರ ಬೇಸಲ್ಲಿ ಇಟ್ಕೊಂಡು ನಾವು ಒಂದು ಆ್ಯಪನ್ನು ನಾವು ಲಾಂಚ್ ಮಾಡಿದ್ದೀವಿ. ಅದರಲ್ಲಿ ಕಂಪ್ಲೀಟ್ ಒಂದು ಪ್ಯಾಕೇಜ್ ಇರುತ್ತೆ ನಿಮಗೆ. ಅದರಲ್ಲಿ 2 ಪಾರ್ಟ್ ಇರುತ್ತೆ ನಿಮಗೆ. ಒಂದು ಮ್ಯಾಥ್ಸ್ ಇರುತ್ತೆ. ಆ ಮ್ಯಾಥ್ಸ್ ಎಷ್ಟು ಮಾರ್ಕ್ಸಿಗೆ ಇರುತ್ತಪ್ಪ ಅಂದರೆ 40 ಮಾರ್ಕ್ಸಿಗೆ ಮ್ಯಾಥ್ಸ್ ಕ್ವಶನ್ಸ್ಗಳು ಇರ್ತವೆ. ಪ್ಯೂರ್ ಮ್ಯಾಥ್ಸ್ ಇರುತ್ತೆ. ಅಪ್ ಟು ಪ್ರೈಮರಿ, ಹೈಸ್ಕೂಲು ಮತ್ತು PU ವರೆಗಿರುವಂತಹ ಮ್ಯಾಥ್ಸನ್ನು ನೋಡ್ಬೋದು. ಅದು 40 ಮ್ಯಾಥ್ಸಿಗೆ ಇರುತ್ತೆ. ಅಷ್ಟು ಮ್ಯಾಥ್ಸನ್ನು ನಾವು ಈ ಒಂದು ಆ್ಯಪಲ್ಲಿ ನಿಮಗೆ ಕೊಟ್ಟಿದ್ದೀವಿ. ಅದರ ಜೊತೆಗೆ ಈ 60 ಮಾರ್ಕ್ಸಿಗೆ ಜನರಲ್ ಸ್ಟಡೀಸು ಕೂಡ ಇರುತ್ತೆ. 60 ಮಾರ್ಕ್ಸಿಗೆ ಜನರಲ್ ಸ್ಟಡೀಸು ಇರುತ್ತೆ. ಆ ಜನರಲ್ ಸ್ಟಡೀಸನ್ನು ಕೂಡ ನೀವು ತಗೋಬೋದು. ನೋಡಿ ಏನೇನಿರುತ್ತೆ, ಸ್ಟ್ಯಾಟಿಕ್ GK ಇರುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ ಇರುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಹಾಗೆ ಎಕನಾಮಿಕ್ ಇರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ ಕೂಡ ಇರುತ್ತೆ. ಅದರ ಜೊತೆಗೆ ಕರೆಂಟ್ ರಿಲೇಟೆಡ್ ಆಗಿರುವಂತಹ ಕಾನ್ಸೆಪ್ಟು ಕೂಡ ಇರ್ತವೆ. ಇವನ್ನ ಒಟ್ಟಾರೆಯಾಗಿ ಈ ಒಂದು ಪ್ಯಾಕೇಜಲ್ಲಿ ಇಷ್ಟು ಕೂಡ ಇರ್ತವೆ. ಇದಕ್ಕೆ ಮಿನಿಮಮ್ ಪ್ರೈಸನ್ನು ಇಟ್ಟಿದ್ದೀವಿ. ಕೇವಲ ಇದಕ್ಕೆ 3,999 ರೂಪಾಯಿ ಪೇ ಮಾಡಿದರೆ ಅಪ್ ಟು ಎಕ್ಸಾಮ್ವರೆಗೂ ಕೂಡ ನಿಮಗೆ ವಿಡಿಯೋಸ್ಗಳು ಸಿಗ್ತವೆ. ಸೊ ಇಲ್ಲಿ ನಾವು ರೆಕಾರ್ಡ್ ಮಾಡಿರುವಂತಹ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ. ಒಂದು ವಿಡಿಯೋನ ನೀವು 10 ಅಲ್ಲ 15 ಸಲ ನೋಡ್ಕೋಬೋದು. ನಿಮಗೆ ಅರ್ಥ ಆಗುವವರೆಗೂ ಕೂಡ ಆ ವಿಡಿಯೋನ ನೀವು ವಾಚ್ ಮಾಡ್ಬೋದು. ಹಾಗೆ ಜೊತೆಗೆ ನೋಟ್ಸನ್ನು ಕೂಡ ಮಾಡ್ಕೋಬೋದು. ಸ್ನೇಹಿತರೆ ಅದಕ್ಕೆ ಸಪ್ರೇಟಾಗಿ ಬರೀ ಮ್ಯಾಥ್ಸೇ ಬೇಕು ಅಂದರೆ ಅದಕ್ಕೂ ಕೂಡ ನಿಮಗೆ ಸಪ್ರೇಟ್ ಪ್ಯಾಕೇಜನ್ನು ಕೂಡ ಕೊಟ್ಟಿದ್ದೀವಿ. ಮ್ಯಾಥ್ಸ್ ರಿಲೇಟೆಡ್ ಆಗಬೇಕಂದ್ರೆ ಬರೀ ಮ್ಯಾಥ್ಸನ್ನು ತೊಗೊಳ್ಳಿ, ಅಥವಾ ಓವರಾಲ್ 100 ಮಾರ್ಕ್ಸಿಗೂ ಬೇಕಂದರೆ ಓವರಾಲ್ ಪ್ಯಾಕೇಜು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರಿಗೆ ಕಾಲ್ ಮಾಡಿ. ಓಕೆ, 9071673831 ಅಥವಾ 9071673832 ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂಬೈ ಹೈನಲ್ಲಿ ತೈಲವನ್ನು ಹೊರತೆಗೆಯಲು ವಿಶೇಷವಾಗಿ ವಿನ್ಯಾಸಗೊಳಿಸಿರುವ ಜಗಲಿ ಅಂತ ಕರಿತೀವಿ. ಭಾರತದಲ್ಲಿ ಅತಿ ಹೆಚ್ಚು ತೈಲ ಉತ್ಪಾದನೆ ಮಾಡ್ತಾ ಇರುವಂತಹ ಪ್ರೆಸೆಂಟ್ ಪ್ಲೇಸ್ ಯಾವುದಪ್ಪ ಅಂದರೆ ಮುಂಬೈ ಹೈ, ಬಾಂಬೆ ಹೈ ಅಂತಾನೆ ಕರಿತೀವಿ. ಹಾಗಾದರೆ ಆ ಸ್ಥಳದಲ್ಲಿ ತೈಲವನ್ನು ಹೊರತೆಗೆಯೋದಕ್ಕೋಸ್ಕರ ನಾವು ಮೆಷಿನರಿ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಏನಂತ ಕರಿತೀವಪ್ಪ ಅಂದರೆ ಸಾಗರ್ ಸಾಮ್ರಾಟ್ ಅಂತಲೇ ಕರಿತೀವಿ. ಸಾಗರ್ ಸಾಮ್ರಾಟ್ ಎನ್ನುವಂಥದ್ದು ತೈಲವನ್ನು ಹೊರತೆಗೆಯುವಂತಹ ಒಂದು ಏನಾಗಿರುತ್ತಪ್ಪ ಅಂದರೆ ಡ್ರಿಲ್ಲಿಂಗ್ ಆಗಿರುವಂತಹ ಒಂದು ಮೆಷಿನರಿ ಆಗಿರುತ್ತೆ. ಇದನ್ನು ಸಾಗರ್ ಸಾಮ್ರಾಟ್ ಅಂತ ಕರಿತೀವಿ. ಇದು ಬಾಂಬೆ ಹೈ ಭಾಗದಲ್ಲಿ ಕಂಡುಬರುವಂಥದ್ದು. ಕ್ಲಿಯರ್? ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಫೆರಸ್ ಲೋಹವಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮ್ಯಾಂಗನೀಸ್ ಅನ್ನುವಂಥದ್ದು ಫೆರಸ್ ಲೋಹವಾಗಿರುತ್ತೆ. ಅಂದರೆ ಕಬ್ಬಿಣದ ಅಂಶವನ್ನು ಹೊಂದಿರುವಂತಹ ಒಂದು ಲೋಹ ಯಾವುದಪ್ಪ ಅಂದರೆ ಅದು ಮ್ಯಾಂಗನೀಸ್ ಆಗಿರುತ್ತೆ. 8ನೇ ಪ್ರಶ್ನೆಗೆ 1ನೇದು ಸರಿಯಾಗಿದೆ. 9ನೇ ಪ್ರಶ್ನೆಗೆ ಹೋಗೋಣ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವಂತಹ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾನೆ. ನೋಡಿ, ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂತಹ ರಾಜ್ಯ ಯಾವುದಪ್ಪ ಅಂದರೆ ಅದು ಕರ್ನಾಟಕ. ಕರ್ನಾಟಕ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುತ್ತೆ. ಹಾಗಾದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಅತಿ ಹೆಚ್ಚು ಕಬ್ಬನ್ನು ಬೆಳೆದ್ರೆ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಮಹಾರಾಷ್ಟ್ರ. ಫಸ್ಟ್ ಪ್ಲೇಸ್ ಯಾವುದಕ್ಕೆ ಹೋಗುತ್ತೆ? ಮಹಾರಾಷ್ಟ್ರ. 2ನೇ ಸ್ಥಾನದಲ್ಲಿರುವಂಥದ್ದು ಯಾವುದು ಅಂತ ಕೇಳಿದರೆ ಉತ್ತರ ಪ್ರದೇಶ ಇರುತ್ತೆ. 3ನೇ ಸ್ಥಾನದಲ್ಲಿರೋದೇ ನಮ್ಮ ಕರ್ನಾಟಕ. ಕ್ಲಿಯರ್? 3ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಅಂತ ಕೇಳಿದಾಗ ಕರ್ನಾಟಕವನ್ನು ಆನ್ಸರ್ ಮಾಡಬೇಕಾಗತ್ತೆ. ಓಕೆ,
ನೋಡಿ ಸ್ನೇಹಿತರೆ, ಹಾಗೆ ಈ ಕಬ್ಬಿನ ಬಗ್ಗೆ ಕೇಳೋದಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂತಹ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಈಗ ಪ್ರೆಸೆಂಟ್ ಇರುವಂತಹ ಜಿಲ್ಲೆ ಯಾವುದಪ್ಪ ಅಂದ್ರೆ ಬೆಳಗಾವಿ. ಕರ್ನಾಟಕದಲ್ಲಿ, ಭಾರತದಲ್ಲಿ ಯಾವುದು? ಮಹಾರಾಷ್ಟ್ರ. ದಕ್ಷಿಣ ಭಾರತದಲ್ಲಿ ಯಾವುದು ಅಂತ ಕೇಳಿದ್ರೆ ಅದು ಕರ್ನಾಟಕ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆಗೆ ಹೋಗೋಣ. ಭಾರತದ ಕರೈ ಒಂಟೆ ಸಂತತಿಯ ವಿಶೇಷತೆ ಏನು ಅಂತ ಕೊಟ್ಟಿದ್ದಾನೆ. ಇದು ಸಮುದ್ರದಲ್ಲಿ 3 ಕಿಲೋಮೀಟರ್ ವರೆಗೆ ಈಜಬಲ್ಲದು. ಹೌದು, ಸಮುದ್ರದಲ್ಲಿ 3 ಕಿಲೋಮೀಟರ್ ವರೆಗೆ ಈಜುತ್ತಿದ್ದು, ಇದು ಸರಿಯಾಗಿದೆ. ಇದು ಮ್ಯಾಂಗ್ರೋವ್ನಲ್ಲಿರುವ ಸಸ್ಯ ಪ್ರಭೇದಗಳನ್ನು ಮೇಯ್ದು ಜೀವಿಸುತ್ತೆ. ಓಕೆ, ಮ್ಯಾಂಗ್ರೋವ್ ಫಾರೆಸ್ಟ್ನಲ್ಲಿರುವಂತಹ ಪ್ಲಾಂಟ್ಸನ್ನು ತಗೊಂಡು ತಿಂದು ಅಥವಾ ಗ್ರಾಸನ್ನು ತಿಂದು ಏನು ಮಾಡುತ್ತೆ, ಇದು ಬದುಕುವಂಥದ್ದು. ಇದು ಕೂಡ ಸರಿಯಾಗಿದೆ. ಅಂದರೆ 1 ಮತ್ತು 2 ಸರಿ ಅಂತಾನೆ. 3ನೇ ನೋಡೋಣ. ಇದು ಕಾಡಿನಲ್ಲಿ ಜೀವಿಸುತ್ತದೆ, ಆದರೆ ಇದು ಸಾಕು ಪ್ರಾಣಿ ಅಲ್ಲ. ಇದು ತಪ್ಪಾಗಿರುತ್ತೆ. ಇದು ಸಾಕು ಪ್ರಾಣಿ ಆಗಿರುತ್ತೆ. ಇದನ್ನು ಸಾಕ್ತಾರೆ, ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸಲು ಇದನ್ನು ಬಳಸ್ತಾರೆ. ಓಕೆ, ಹಾಗಾದರೆ ಇದರಲ್ಲಿ ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದ್ರೆ 1 ಮತ್ತು 2 ಸರಿಯಾಗಿದೆ. 1 ಮತ್ತು 2 ಅನ್ನೋದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ 1ನೇ ಆಪ್ಷನಲ್ಲಿ ಕಂಡುಬರುತ್ತೆ. ಹಾಗಾಗಿ ಇದು ಸರಿಯಾದಂಥ ಉತ್ತರವಾಗಿರುತ್ತೆ. ಇಲ್ಲಿ ನೀವು ಆನ್ಸರನ್ನು ಅಥವಾ ನೋಡ್ಬೋದು ಇಮೇಜಲ್ಲಿ ಇದೆ. ಯಾವುದು ಅಂತ ಕೇಳಿದರೆ ಕರೈ ಒಂಟೆ ಆಗಿರುತ್ತೆ. ಸೊ ಇದು ಸಮುದ್ರ ಭಾಗದಲ್ಲೂ ಕಂಡುಬರುತ್ತೆ. ಮ್ಯಾಂಗ್ರೋವ್ ಫಾರೆಸ್ಟ್ನಲ್ಲಿರುವಂತಹ ಒಂದು ಗ್ರಾಸನ್ನು ಅಥವಾ ಪ್ಲಾಂಟನ್ನು ತಿಂದು ಬದುಕುವಂಥದ್ದಾಗಿರುತ್ತೆ. ಇದನ್ನು ಸಾಕ್ತಾರೆ. ಯಾಕಂದರೆ ಇದು ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಸಹಕಾರಿಯಾಗಿರೋದನ್ನು ನೋಡ್ಬೋದು. ಹಾಗಾಗಿ 1 ಮತ್ತು 2 ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ 10ನೇ ಪ್ರಶ್ನೆಗೆ. 11ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಮೊದಲ ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಿದರು ಅಂತ ಕೇಳಿದರೆ ಹೌರಾ ಎಂಬ ಸ್ಥಳದಲ್ಲಿ ಸ್ಥಾಪಿಸಿದರು. ಇದು ಎಲ್ಲಿದೆ ಅಂತ ಕೇಳಿದರೆ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಇದು ಮೊದಲ ರೇಷ್ಮೆ ಕೈಗಾರಿಕೆ ಆಗಿರೋದನ್ನು ನೋಡ್ಬೋದು. ಎಲ್ಲಿದೆ? ಹೌರಾ, ವೆಸ್ಟ್ ಬೆಂಗಾಲದಲ್ಲಿ ಕಂಡುಬರುವಂಥದ್ದು. ಸ್ನೇಹಿತರೆ, ಇವಿಷ್ಟು ಪ್ರಶ್ನೆಗಳನ್ನು ನಾವಿಲ್ಲಿ ಯಾವ ಎಕ್ಸಾಮಲ್ಲಿ ಕೇಳಿರೋದನ್ನು ನೋಡ್ಬೋದು? PSI ಎಕ್ಸಾಮಲ್ಲಿ. ಹಾಗೆ ಮತ್ತೊಂದು ಪ್ರಶ್ನೆಯೂ ಕೂಡ ಕಂಡುಬರುತ್ತೆ ಇಲ್ಲಿ. ಮುಳ್ಳಯ್ಯನಗಿರಿ ಬೆಟ್ಟ ಪಶ್ಚಿಮ ಘಟ್ಟ ಡ್ಯಾಶ್ ಶ್ರೇಣಿಯಲ್ಲಿ ಸ್ಥಿತವಾಗಿದೆ. ಅಂದರೆ ಮುಳ್ಳಯ್ಯನಗಿರಿ ಅನ್ನುವಂಥದ್ದು ಯಾವ ಬೆಟ್ಟದಲ್ಲಿ ನೆಲೆಸಿದೆ ಅನ್ನುವಂತ ಹೇಳಿ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ. ನೋಡಿ, ಮುಳ್ಳಯ್ಯನಗಿರಿ ಅನ್ನುವಂಥದ್ದು ಚಂದ್ರದ್ರೋಣ ಪರ್ವತದಲ್ಲಿ ನೆಲೆಸಿರುವಂತಹ ಒಂದು ಪೀಕ್ ಆಗಿರುತ್ತೆ. ಮುಳ್ಳಯ್ಯನಗಿರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಕರ್ನಾಟಕದ ಅತಿ ಎತ್ತರವಾದ ಪರ್ವತ ಶಿಖರ. PSI ಎಕ್ಸಾಮಲ್ಲಿ ಮುಳ್ಳಯ್ಯನಗಿರಿ ಎಲ್ಲಿ ನೆಲೆಸಿದೆ ಅಂತ ಕೇಳಿದ್ದಾನೆ. ಅದೇ PC ಎಕ್ಸಾಮಲ್ಲಿ ಕರ್ನಾಟಕದ ಎತ್ತರವಾದ ಪರ್ವತ ಶಿಖರ ಯಾವುದು ಅಂತ ಕೇಳಿದ್ದಾನೆ. ನೋಡಿ, ಒಂದೇ ಕಾನ್ಸೆಪ್ಟನ್ನು 2 ಎಕ್ಸಾಮಲ್ಲೂ ಕೂಡ ಪ್ರಶ್ನೆಯಾಗಿ ತಗೊಳ್ತಾ ಇದ್ದಾನೆ. ಹಾಗಾಗಿ ಮುಳ್ಳಯ್ಯನಗಿರಿ ಅನ್ನುವಂಥದ್ದು ಚಂದ್ರದ್ರೋಣ ಪರ್ವತದಲ್ಲಿ ಕಂಡುಬರುತ್ತೆ. ಈ ಚಂದ್ರದ್ರೋಣ ಪರ್ವತದ ಹಳೆಯ ಹೆಸರು ಅಥವಾ ಫಸ್ಟ್ ನೇಮ್ ಏನಪ್ಪ ಅಂದರೆ ಚಂದ್ರದ್ರೋಣ ಪರ್ವತ. ಈಗ ಇದನ್ನು ಏನಂತ ಕರಿತೀವಪ್ಪ ಅಂದರೆ ಬಾಬಾ ಬುಡನಗಿರಿ ಅಂತ ಕರಿತೀವಿ. ಬುಡನಗಿರಿ ಅಂತಲೇ ಕರಿತೀವಿ. ಈ ಬಾಬಾ ಬುಡನಗಿರಿಗೆ ಹಳೆಯ ಹೆಸರು ಚಂದ್ರದ್ರೋಣ ಪರ್ವತ. ಆ ಪರ್ವತದ ಭಾಗದಲ್ಲಿ ಕಂಡುಬರೋದೇ ಮುಳ್ಳಯ್ಯನಗಿರಿ. ಹಾಗಾದರೆ ಅರಾವಲಿ ಭಾಗ ಎಲ್ಲಿ ಕಂಡುಬರುತ್ತೆ ಅಂದರೆ ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ರಾಜಸ್ಥಾನದಲ್ಲಿ ಕಂಡುಬರೋದು ಅರಾವಲಿ ಪರ್ವತ. ಅನೈಮುಡಿ ಎಲ್ಲಿ ಕಂಡುಬರುತ್ತೆ? ಯಾವುದು? ಅನೈಮುಡಿ ಪರ್ವತ ಶ್ರೇಣಿ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಇದು ದಕ್ಷಿಣ ಭಾರತದ ಅತಿ ಎತ್ತರವಾದಂತಹ ಪರ್ವತ ಶಿಖರ. ಯಾವುದು? ಅನೈಮುಡಿ. ಹೈಯೆಸ್ಟ್ ಪೀಕ್ ಇನ್ ಸೌತ್ ಇಂಡಿಯಾ, ಹೈಯೆಸ್ಟ್ ಪೀಕ್ ಇನ್ ವೆಸ್ಟರ್ನ್ ಘಾಟ್ಸ್. ಇವೆರಡಕ್ಕೂ ಸರಿ ಉತ್ತರ ಯಾವುದಪ್ಪ ಅಂದರೆ ಅನೈಮುಡಿ, ಕೇರಳ. ಅರಾವಲಿ ಬೆಟ್ಟದ ಅತಿ ಎತ್ತರವಾದಂತಹ ಶಿಖರ ಯಾವುದು ಅಂತ ಕೇಳಿದರೆ ಅದು ಗುರು ಶಿಖರವಾಗಿರುತ್ತೆ. ಕ್ಲಿಯರ್? ಹೈಯೆಸ್ಟ್ ಪೀಕ್ ಇನ್ ಅರಾವಲಿ ಮೌಂಟೇನ್ ರೇಂಜ್ ಅಂತ ಕೇಳಿದರೆ ಅದು ಗುರು ಶಿಖರವಾಗಿರುತ್ತೆ. ನೆಕ್ಸ್ಟು ವಿಂಧ್ಯ ಪರ್ವತದ ಭಾಗದಲ್ಲೂ ಕೂಡ ಎತ್ತರವಾಗಿರುವಂಥ ಪರ್ವತ ಶಿಖರ ಯಾವುದಪ್ಪ ಅಂದರೆ ಅಮರಕಂಟಕ್. ಅಮರಕಂಟಕ್ ಎನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ವಿಂಧ್ಯ ಪರ್ವತದಲ್ಲಿ ಕಂಡುಬರುವಂತಹ ಅತಿ ಎತ್ತರವಾದ ಪರ್ವತ ಶಿಖರವಾಗಿರುತ್ತೆ. ಈ ಅಮರಕಂಟಕ್ ಎನ್ನುವಂತಹ ಒಂದು ಪೀಕನ್ನು ನೋಡ್ಬೋದು. ಇದಿಷ್ಟು ಕೂಡ ಬೇಸಿಕ್ ಕಾನ್ಸೆಪ್ಟನ್ನು ನಾವಿಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ನೋಡ್ಬೋದು. ಬಟ್ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಚಂದ್ರದ್ರೋಣ ಪರ್ವತವಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ಕೂಡ PSI ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳು, ಅದರಲ್ಲೂ ಕೂಡ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸನ್ನು ಕ್ಲಿಯರ್ ಮಾಡಿದ್ದೀವಿ. ಈಗ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕೇಳಿರುವಂತಹ, ಅದರಲ್ಲೂ ಕೂಡ DRA ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಒಂದು ಕ್ವಶನ್ಸನ್ನು ನಾವೀಗ ಅನಾಲಿಸಿಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ.
IR-20 ಜಯ ಮತ್ತು ರತ್ನ ನೋಡಿ ಅಲ್ಲಿ ಮೆಕ್ಕೆಜೋಳದ ತಳಿಯನ್ನು ಕೇಳಿದ. ಸೇಮ್ ಪ್ರಶ್ನೆಯನ್ನು ಸ್ವಲ್ಪ ಬೇರೆ ಒಂದು ಬೆಳೆ ಮೇಲೆ ಕೇಳಿರುವಂಥದ್ದನ್ನು ನೋಡ್ಬೋದು. ನೋಡಿ IR-20 ಜಯ ಮತ್ತು ರತ್ನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಅದು ಭತ್ತ ಅಥವಾ ಅಕ್ಕಿಗೆ ಸಂಬಂಧಿಸಿರುವಂತಹ ಒಂದು ತಳಿಯಾಗಿರ್ತವೆ. ಯಾವುದು IR-20 ಜಯ ಮತ್ತು ರತ್ನ ಅನ್ನುವಂಥದ್ದು ಅಕ್ಕಿಗೆ ಸಂಬಂಧಪಟ್ಟಂತೆ ನೋಡ್ಬೋದು. ಓಕೆ, ಹಾಗೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಹೇರಳವಾಗಿರೋ ಅನಿಲ ಯಾವುದು ಅಂತ ಕೇಳಿದ್ದಾನೆ. ಅದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದರೆ ಸಾರಜನಕ ಹೆಚ್ಚಾಗಿ ಕಂಡುಬರುತ್ತೆ. ಯಾಕಂದರೆ ಇದು 78% ಕಂಡುಬರುತ್ತೆ ನಮ್ಮ ಅಟ್ಮಾಸ್ಫಿಯರಲ್ಲಿ. ಆಮ್ಲಜನಕ ಎಷ್ಟು ಪರ್ಸೆಂಟ್ ಇದೆಯಪ್ಪ ಅಂದರೆ 21% ಕಂಡುಬರುತ್ತೆ. ಹೈಡ್ರೋಜನ್ ಎಷ್ಟಿದೆಯಪ್ಪ ಅಂದರೆ ಜಲಜನಕ 0.00005% ಅಷ್ಟು ಕಂಡುಬರುತ್ತೆ. ಓಕೆ, ಹಾಗಾಗಿ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಾರಜನಕವನ್ನು ಆನ್ಸರ್ ಮಾಡಬೇಕು. ನೈಟ್ರೋಜನ್ ಯಾವುದು N2 ಅಂತ ಕರಿತೀವಿ. ನೋಡಿ ಇಲ್ಲಿ 4 ತಲೆಯಲ್ಲಿ ಇಟ್ಕೊಳ್ಳಿ. ಒಂದು N2, ಇನ್ನೊಂದು O2, ನೆಕ್ಸ್ಟು AR, ನೆಕ್ಸ್ಟು CO2 ಅಂತ. ನೈಟ್ರೋಜನ್ ಪ್ರಮಾಣ ಎಷ್ಟಿದೆ 78% ಇದೆ. ಆಕ್ಸಿಜನ್ ಪ್ರಮಾಣ 21% ಇದೆ. ಆರ್ಗನ್ ಪ್ರಮಾಣ 0.93% ಇದೆ. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ 0.03% ಇದೆ. ಇದು KS ಎಕ್ಸಾಮ್ ಲೆವೆಲಲ್ಲಿ ಕೇಳಿರುವಂತಹ ಪ್ರಶ್ನೆನೂ ಕೂಡ ಆಗಿರುತ್ತೆ. 4 ಕೂಡ ನಾವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಸರಿ, ಎರಡನೇ ಪ್ರಶ್ನೆಗೆ ಎರಡನೇದೇ ಸರಿಯಾಗಿರುತ್ತೆ. ನೆಕ್ಸ್ಟು ಮೈಚಾಂಗ್ ಚಂಡಮಾರುತವು ಈ ಕೆಳಗಿನ ಯಾವ ನಗರದಲ್ಲಿ ಭಾರಿ ಮಳೆ ಮತ್ತು ಪ್ರವಾಹಕ್ಕೆ ಕಾರಣವಾಯಿತು? ಇದೇ ಡಿಸೆಂಬರ್ 2023ರಲ್ಲಿ ಆಗಿರುವಂತಹ ಒಂದು ಸೈಕ್ಲೋನ್ ಆಗಿರುತ್ತೆ. ಎಲ್ಲಿ ಅತಿ ಹೆಚ್ಚು ಮಳೆಯನ್ನು ಸುರಿಸ್ತಪ್ಪ ಅಂದರೆ ಚೆನ್ನೈ ಭಾಗ, ತಮಿಳುನಾಡಿನ ಭಾಗದಲ್ಲಿ ಕೋರಮಂಡಲ ಕರಾವಳಿಯಲ್ಲಿ ಇದರ ಒಂದು ಎಫೆಕ್ಟ್ ಹೆಚ್ಚಾಗಿರೋದನ್ನು ನಾವು ನೋಡ್ಬೋದು. ರೈಟ್, ನೆಕ್ಸ್ಟು 4ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಇಸ್ರೇಲ್ನೊಂದಿಗೆ ಗಡಿ ಹಂಚಿಕೊಳ್ಳುವುದಿಲ್ಲ ಅಂತ ಇದೆ? ಸಿರಿಯಾ, ಜೋರ್ಡಾನ್, ಇರಾಕ್ ಮತ್ತು ಈಜಿಪ್ಟ್ ಅಂತ ಇದೆ. ಮ್ಯಾಪ್ ನೋಡಿ ಆನ್ಸರ್ ಮಾಡೋಣ. ನೋಡಿ ಮ್ಯಾಪ್ ನೋಡಿದರೆ ಕ್ಲಿಯರ್ ಇದೆ. ಇಲ್ಲಿ ಈಜಿಪ್ಟ್ ಇದೆ ನೋಡಿ, ಇದೆ. ಇದು ಸಿರಿಯಾ. ಕ್ಲಿಯರ್ ಆಗ್ತಿದೆಯಲ್ಲ, ಇದು ಸಿರಿಯಾ ಭಾಗವಾಗಿರುತ್ತೆ. ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಸಾರಿ, ಇಸ್ರೇಲ್ ಭಾಗವಾಗಿರುತ್ತೆ. ಇಷ್ಟನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರು ಕೇಳಿರೋದು ಯಾವುದು? ಇಸ್ರೇಲನ್ನು ಕೇಳಿದ್ದಾನೆ. ಆ ಇಸ್ರೇಲ್ ಭಾಗಕ್ಕೆ ಸಂಬಂಧಪಟ್ಟಂತೆ ಈಜಿಪ್ಟ್ ಇಸ್ರೇಲ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಓಕೆ, ಹಾಗಾಗಿ ಇದು ಸರಿಯಾಗಿದೆ. ನೆಕ್ಸ್ಟು ಮತ್ತೊಂದು ಯಾವುದಿದೆಯಪ್ಪ ಅಂದರೆ ಸಿರಿಯಾ ಅಂತ ಇದೆ. ಸಿರಿಯಾವನ್ನು ಗಡಿ ಹಂಚಿಕೊಂಡಿದೆ ಇಲ್ಲ ಅಂತ ನೋಡಿದಾಗ ಸಿರಿಯಾನು ಕೂಡ ಗಡಿ ಹಂಚಿಕೊಂಡಿದೆ. ಅದಾದ ನಂತರದಲ್ಲಿ ಜೋರ್ಡಾನ್ ಅಂತ ಇದೆ. ಜೋರ್ಡಾನು ಕೂಡ ಗಡಿಯನ್ನು ಹಂಚಿಕೊಂಡಿದೆ. ಹಾಗಾದರೆ ಗಡಿ ಹಂಚಿಕೊಳ್ಳದೇ ಇರುವಂಥದ್ದು ಯಾವುದಪ್ಪ ಅಂದರೆ ಇರಾಕ್ ರಾಷ್ಟ್ರ ಗಡಿ ಹಂಚಿಕೊಂಡಿಲ್ಲ. ಯಾವುದರೊಂದಿಗೆ? ಇಸ್ರೇಲ್ನೊಂದಿಗೆ ಗಡಿ ಹಂಚಿಕೊಳ್ಳದೇ ಇರುವಂಥದ್ದು ಇರಾಕ್ ರಾಷ್ಟ್ರವಾಗಿರುತ್ತೆ. ಮ್ಯಾಪಲ್ಲೇ ನೀವು ಅಬ್ಸರ್ವ್ ಮಾಡ್ಬೋದು ಯಾವ್ಯಾವುದು ಬಾರ್ಡರ್ ಶೇರ್ ಮಾಡ್ಕೊಂಡಿದೆ, ಯಾವುದು ಮಾಡ್ಕೊಂಡಿಲ್ಲ ಅಂಥೇಳಿ. ರೈಟ್ ಸ್ನೇಹಿತರೆ, 5ನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಆವಾಗಲೇ ಹೇಳಿದೆ, PSI ಎಕ್ಸಾಮಲ್ಲಿ ಒಂದು ರೀತಿ ಇದೆ, PC ಎಕ್ಸಾಮಲ್ಲಿ ಮತ್ತೊಂದು ರೀತಿ ಪ್ರಶ್ನೆಯನ್ನು ಕೇಳಿದ್ದಾನೆ. ನೋಡಿ, ಮುಳ್ಳಯ್ಯನಗಿರಿ ಅನ್ನುವಂಥದ್ದು, ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಪರ್ವತ ಶಿಖರವಾಗಿರುತ್ತೆ. ಪೀಕ್ ಅಂತಲೇ ಕರಿತೀವಿ. 1913 ಮೀಟರಷ್ಟು ಎತ್ತರವನ್ನು ಹೊಂದಿದೆ. ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದು ಕಂಡುಬರುತ್ತೆ. ಸೊ ಯಾವ ಬೆಟ್ಟ ಅಂತ ಹೇಳಿದ್ವಿ ನಾವು? ಬಾಬಾ ಬುಡನಗಿರಿ ಬೆಟ್ಟದಲ್ಲಿ ಕಂಡುಬರುವಂಥದ್ದು. ಕ್ಲಿಯರ್? ಹಾಗಾದರೆ ಬ್ರಹ್ಮಗಿರಿ ಎಲ್ಲಿದೆಯಪ್ಪ ಅಂದರೆ ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಬ್ರಹ್ಮಗಿರಿ ಇರುವಂಥದ್ದು ಕೊಡಗು ಜಿಲ್ಲೆಯಲ್ಲಿ. ನಂದಿ ಬೆಟ್ಟ ಇರುವಂಥದ್ದು ಚಿಕ್ಕಬಳ್ಳಾಪುರ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನಂದಿ ಹಿಲ್ಸ್. ಕೊಡಚಾದ್ರಿ ಎನ್ನುವಂಥದ್ದು ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಯಾವುದು? ಕೊಡಚಾದ್ರಿ. ಇವು 4 ಬೆಟ್ಟಗಳ ಬಗ್ಗೆ ನಾವು ನೋಡ್ಕೋಬೇಕಾಗತ್ತೆ. ಸರಿ ಉತ್ತರ ಯಾವುದಪ್ಪ ಅಂದರೆ ಮುಳ್ಳಯ್ಯನಗಿರಿ. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ ಆಯಿತು. 6ನೇದಕ್ಕೆ ಹೋಗೋಣ. ಪಂಪಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಅಂತ ಇದೆ? ಪಂಪಸಾಗರ ಅಣೆಕಟ್ಟು ಕಟ್ಟಿರೋದು ತುಂಗಭದ್ರಾ ನದಿ ಮೇಲೆ. ಹಾಗಾದರೆ ಈ ಪಂಪಸಾಗರ ಅಣೆಕಟ್ಟು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಯಾವ ಜಿಲ್ಲೆ ಅಂತ ಕೇಳಿದರೆ ಹಿಂದೆ ಬಳ್ಳಾರಿ ಜಿಲ್ಲೆ ಆಗಿತ್ತು. ಈಗ ಜಿಲ್ಲೆ ಯಾವುದಪ್ಪ ಅಂದರೆ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಎಲ್ಲಿದೆ ಇದು? ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ ತುಂಗಭದ್ರಾ ಅಥವಾ ಪಂಪಸಾಗರ. ಈ ತುಂಗಭದ್ರಾ ನದಿಗೆ ಕಟ್ಟಿರುವಂತಹ ಪಂಪಸಾಗರ ವಿಜಯನಗರ ಜಿಲ್ಲೆ ಎಲ್ಲಿದೆ ಅಂತ ಕೇಳಿದರೆ ಹೊಸಪೇಟೆ ಭಾಗದಲ್ಲಿ ಕಂಡುಬರುತ್ತೆ. ಅಲ್ಲೊಂದು ಹಳ್ಳಿ ಇದೆ ಮಲ್ಲಾಪುರ ಅಂಥೇಳಿ. ಇದು ತುಂಗಭದ್ರಾ ಜಲಾಶಯ ಅಂತಲೂ ಕೂಡ ಕರಿತೀವಿ.
TB ಡ್ಯಾಮ್ ಅಂತಲೂ ಕೂಡ ಕರಿತೀವಿ, ಅದನ್ನು ಪಂಪ್ ಸಾಗರ ಅಂತಲೂ ಕೂಡ ಕರೀತಾರೆ. ಹಾಗೆ ಸ್ನೇಹಿತರೆ, ಕಾವೇರಿ ನದಿಗೆ ಕಟ್ಟಿರುವಂಥ ಜಲಾಶಯ ಯಾವುದಪ್ಪ ಅಂದರೆ KRS ಅಂದರೆ ಕೃಷ್ಣರಾಜಸಾಗರ ಜಲಾಶಯ ಅಂತ ಒಂದು ಕಂಡು ಬರುತ್ತೆ, ಕರ್ನಾಟಕದಲ್ಲಿದೆ. ಹಾಗೆ ಮೆಟ್ಟೂರು ಜಲಾಶಯ ಅಂಥೇಳಿ ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಎಲ್ಲಿದೆ ಇದು? ತಮಿಳುನಾಡಿನಲ್ಲಿ ಕಂಡುಬರುವಂತಹ ಒಂದು ಜಲಾಶಯ ಮೆಟ್ಟೂರು. ಇದು ಕಾವೇರಿ ನದಿಗೆ ಕಟ್ಟಿರುವಂತಹ ಒಂದು ಜಲಾಶಯವಾಗಿರುತ್ತೆ. ಶರಾವತಿ ನದಿಗೆ ಲಿಂಗನಮಕ್ಕಿ ಜಲಾಶಯ ಅಂತ ಕಂಡುಬರುತ್ತೆ, ಶಿವಮೊಗ್ಗ ಜಿಲ್ಲೆ ಜೋಗದ ಭಾಗದಲ್ಲಿ ಕಂಡುಬರುತ್ತೆ, ಲಿಂಗನಮಕ್ಕಿ ಜಲಾಶಯ ಅಂತಲೇ. ನೋಡಿ, ಕೃಷ್ಣಾ ನದಿಗೆ 2 ಜಲಾಶಯಗಳಿದ್ದಾವೆ. ಒಂದು ಆಲಮಟ್ಟಿ ಡ್ಯಾಮ್ ಅಂಥೇಳಿ, ಇದನ್ನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತ ಕರಿತೀವಿ. ಇನ್ನೊಂದು ನಾರಾಯಣಪುರ ಜಲಾಶಯ. ನಾರಾಯಣಪುರ ಜಲಾಶಯವನ್ನು ಬಸವಸಾಗರ ಅಂತ ಕರಿತೀವಿ. ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್, ಇದನ್ನು ಬಸವಸಾಗರ. ಯಾವ ನದಿಗೆ ಕಟ್ಟಿರುವಂಥದ್ದು? ಕೃಷ್ಣಾ ನದಿಗೆ ನಿರ್ಮಾಣಗೊಂಡಿರುವಂತಹ ಒಂದು ಜಲಾಶಯವಾಗಿರುತ್ತೆ. ಆದರೆ ಸರಿಯಾದಂಥ ಉತ್ತರ ಯಾವುದು? 6ನೇ ಪ್ರಶ್ನೆಗೆ 3ನೇದು ಸರಿಯಾಗಿರುತ್ತೆ. 7ನೇ ಕ್ವಶನ್ಗೆ ಹೋಗೋಣ. ವಿಶ್ವದ ಅತಿ ದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಾದ ಬಾಡ್ಲಾ ಸೋಲಾರ್ ಪಾರ್ಕ್ ಎಲ್ಲಿ ನೆಲೆಸಿದೆ ಅಂತ ಇದೆ. ಅದು ಇರುವಂಥದ್ದು ರಾಜಸ್ಥಾನ ಭಾಗದಲ್ಲಿ ಕಂಡುಬರುತ್ತೆ. ಜೋಧ್ಪುರ ಭಾಗದಲ್ಲಿ ನೋಡ್ಬೋದು. ರಾಜಸ್ಥಾನದಲ್ಲಿ 2224 ಮೆಗಾವ್ಯಾಟಷ್ಟು ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ. ಇದು ವಿಶ್ವದ ಅತಿ ದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಾಗಿರೋದನ್ನು ನೋಡ್ತೀವಿ. ಸ್ಟೇಟ್ ಕೇಳಿದರೆ ರಾಜಸ್ಥಾನ. ರೈಟ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮಾವಿನ ತುಂತುರು ಮ್ಯಾಂಗೋ ಶವರ್ ಮಳೆಯಾಗಿದ್ದು ಡ್ಯಾಶ್ನಲ್ಲಿ ಸಂಭವಿಸುತ್ತದೆ. ಅಂದರೆ ಯಾವ ಅವಧಿಯಲ್ಲಿ ಈ ಮ್ಯಾಂಗೋ ಶವರ್ ಅಥವಾ ಮಾವಿನ ತುಂತುರು ಮಳೆ ಬೀಳುತ್ತೆ? ಸೊ ನೋಡಿ, ಮಾರ್ಚ್ನಿಂದ ಮೇ ಅವಧಿಯಲ್ಲಿ ಬೀಳುವಂಥ ಮಳೆಯಾಗಿರುತ್ತೆ. ಈ ಮಾರ್ಚ್ನಿಂದ ಮೇ ಅವಧಿಯಲ್ಲಿ ಪರಿಸರಣ ಮಳೆ ಬೀಳ್ತಾ ಇರುತ್ತೆ, ಕನ್ವೆನ್ಷನಲ್ ರೈನ್ಫಾಲ್ ಅಂತ ಕರಿತೀವಿ. ಇಲ್ಲಿ ಸ್ಥಳೀಯ ಮಾರುತಗಳು ಬೀಸ್ತಾ ಇರ್ತವೆ. ಆಗ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ನೀರು ಆವಿಯಾಗಿ ಹೋಗ್ತಾ ಇರುತ್ತೆ, ಮೋಡಗಳಾಗತ್ತೆ. ಸಂಜೆ 4 ಗಂಟೆ ವೇಳೆಗೆ ಬಿರುಗಾಳಿ ಸಹಿತ ಗುಡುಗು, ಮಿಂಚು, ಸಿಡಿಲು, ಆನೆಕಲ್ಲು ಸಹಿತ ಬೀಳುವಂಥ ಮಳೆಯನ್ನು ಪರಿಸರಣ ಮಳೆ ಅಂತ ಕರಿತೀವಿ. ಸೊ ಈ ಮಳೆಯನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕರಿತೀವಿ. ಓಕೆ, ಹಾಗಾದರೆ ಇಲ್ಲಿ ನೋಡಿ, ಮಾವಿನ ತುಂತುರು ಅಂತ ಕರೆಯೋದು ಯಾವ ರಾಜ್ಯ ಅಂತ ಕೇಳಿದರೆ ಕರ್ನಾಟಕದಲ್ಲೂ ಕೂಡ ಕರಿತೀವಿ. ಕರ್ನಾಟಕ ಪ್ಲಸ್ ಯಾವ ರಾಜ್ಯದಲ್ಲಿ ಕರಿತೀವಿ? ಕೇರಳ ರಾಜ್ಯದಲ್ಲಿ ಕರಿತೀವಿ. ಅದೇ ಕರ್ನಾಟಕದಲ್ಲಿ ಮತ್ತೊಂದು ಕರಿತೀವಿ, ಕಾಫಿ ಹೂಮಳೆ ಅಂತಲೂ ಕೂಡ ಕರಿತೀವಿ. ಹೂಮಳೆ ಅಂತ ಕರಿತೀವಿ, ಕಾಫಿ ಹೂಮಳೆ. ಓಕೆ, ಕಾಫಿ ಬ್ಲಾಸ್ಮಾ ಅಂತ ಕರಿತೀವಿ. ಕ್ಲಿಯರಾ? ಹಾಗೆ ಈ ಮಳೆಯನ್ನು ಕಾಲ ಬೈಸಾಖಿ ಅಂಥೇಳಿ ಯಾವ ರಾಜ್ಯದಲ್ಲಿ ಕರೀತಾರಪ್ಪ ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಕರೀತಾರೆ, ಕಾಲ ಬೈಸಾಖಿ ಅಂತ. ನೋಡಿ, ಅದೇ ರೀತಿ ಚಹದ ಮಳೆ ಅಂತ ಕರೀತಾರೆ. ಯಾವ ರಾಜ್ಯದಲ್ಲಿ? ಅಸ್ಸಾಂ ರಾಜ್ಯದಲ್ಲಿ ಕರೀತಾರೆ. ಆಂತಿಸ್ ಅಂತ ಕರೀತಾರೆ, ಉತ್ತರ ಪ್ರದೇಶದ ಭಾಗದಲ್ಲಿ ನಾವು ನೋಡ್ತೀವಿ. ಸೊ ಈ ರೀತಿ ಡಿಫ್ರೆಂಟ್ ಆಗಿರುವಂಥದ್ದು. ಯಾಕಂದರೆ ಈ ಮ್ಯಾಂಗೋ ಶವರ್ ಅಂದರೆ ಮಾವಿನ ಹಣ್ಣು ಆಗೋದಕ್ಕೆ ಪ್ರಾರಂಭಿಸ್ತಾ, ಮಾವು ಹಣ್ಣು ಆಗೋದಂತಹ ಒಂದು ಅವಧಿ ಆಗಿರುತ್ತೆ. ಇಲ್ಲಿ ಕಾಫಿ ಹೂ ಮಳೆ ಅಂತ ಯಾಕೆ ಕರಿತೀವಪ್ಪ ಅಂದರೆ ಕಾಫಿ ಗಿಡಗಳು ಹೂ ಬಿಡೋಕ್ಕೆ ಪ್ರಾರಂಭವಾಗುವಂತಹ ಒಂದು ಅವಧಿ ಆಗುತ್ತೆ. ವೆಸ್ಟ್ ಬೆಂಗಾಲಲ್ಲಿ ಒಂದು ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡ್ತಾರೆ, ಕಾಲ ಬೈಸಾಖಿ ಅಂಥೇಳಿ. ಇದು ಸ್ಥಳೀಯ ಮಾರುತಗಳಿಂದ ಬೀಳುವಂತಹ ಒಂದು ಮಳೆಯಾಗಿರುತ್ತೆ. 8ನೇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದರೆ ಮಾರ್ಚ್ನಿಂದ ಮೇ ಅವಧಿ. ರೈಟ್. ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತದೆ ಅಂತ ಇದೆ. ಮಲ್ಬರಿ ಅಥವಾ ಹಿಪ್ಪು ನೇರಳೆ ಎಲೆಗಳನ್ನು ತಿಂದು ರೇಷ್ಮೆಯನ್ನು ಕೊಡುತ್ತೆ ಈ ಒಂದು ರೇಷ್ಮೆ ಹುಳುಗಳು. ಮಲ್ಬರಿ ಅಂತ ಏನು ಇಂಪಾರ್ಟೆಂಟು ನೋಡಿ, ಉತ್ತಮ ದರ್ಜೆಯ ರೇಷ್ಮೆ ಯಾವುದು? ಫಸ್ಟ್ ಕ್ವಾಲಿಟಿ ಸಿಲ್ಕ್ ಯಾವುದಪ್ಪ ಅಂದರೆ ಅದು ಮಲ್ಬರಿ ಅಥವಾ ಹಿಪ್ಪು ನೇರಳೆ. ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಕರ್ನಾಟಕ ಆನ್ಸರ್ ಮಾಡಬೇಕು. ಹಾಗಾದರೆ ವರ್ಲ್ಡಲ್ಲಿ ಯಾವ ರಾಷ್ಟ್ರ ಅಂತ ಕೇಳಿದರೆ ಚೀನಾ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದನೆ ಮಾಡುತ್ತೆ. ಪ್ರಪಂಚದ ರಾಷ್ಟ್ರ ಅಂತ ಕೇಳಿದರೆ ಚೀನಾ, ಭಾರತದ ರಾಜ್ಯ ಅಂತ ಕೇಳಿದರೆ ಕರ್ನಾಟಕ. ಕ್ಲಿಯರ್? ಹಾಗಾದರೆ ಕರ್ನಾಟಕದಲ್ಲಿ ಯಾವ ತಳಿಯ ರೇಷ್ಮೆ ಹೆಚ್ಚಾಗಿ ಕಂಡುಬರುತ್ತೆ ಅಂದರೆ ಮಲ್ಬರಿ ತಳಿಯ ರೇಷ್ಮೆಯನ್ನೇ ಕರ್ನಾಟಕದಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡುವಂಥದ್ದು. ಇದು ರೇಷ್ಮೆ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ಹಾಗೆ ನೋಡಿ, ಶರಾವತಿ ನದಿ ಡ್ಯಾಶ್ ಮೂಲಕ ಹರಿಯುತ್ತದೆ. ಕುಮಟ ಇದೆ, ಕುಂದಾಪುರ, ಪುತ್ತೂರು ಅಂತ ಇದೆ. ಅಂದರೆ ಹೊನ್ನಾವರದ ಮೂಲಕ ಹರಿದು ಹೋಗಿ ಅರಬ್ಬಿ ಸಮುದ್ರವನ್ನು ಸೇರುವಂಥ ನದಿ ಯಾವುದಪ್ಪ ಅಂದರೆ ಶರಾವತಿ ಆಗಿರುತ್ತೆ. ತೀರ್ಥಹಳ್ಳಿಯ ಅಂಬೂ ತೀರ್ಥ ಎಂಬಲ್ಲಿ ಹುಟ್ಟುತ್ತೆ.
ಆ ತೀರ್ಥಹಳ್ಳಿಯನ್ನು ದಾಟಿ ಶಿವಮೊಗ್ಗ ಜಿಲ್ಲೆಯನ್ನು ದಾಟಿ ಜೋಗ್ ಫಾಲ್ಸ್ ಅಂತ ಹೇಳಿ ನೀರಿನ ಮೂಲಕ ಧೂಮ್ಕತೆ, ಧೂಮ್ಕಿ ಉತ್ತರ ಕನ್ನಡ ಜಿಲ್ಲೆಗೆ ಹೋಗುತ್ತೆ. ಆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊನ್ನಾವರದ ಬಳಿ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಈ ಒಂದು ನದಿ, ರಿವರ್ ಶರಾವತಿ ಅಂತಾನೆ. ಓಕೆ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕೊಂಕಣ್ ರೈಲ್ವೆ ನೆಟ್ವರ್ಕ್ ಯಾವುದರ ಮೂಲಕ ಹಾದು ಹೋಗುತ್ತದೆ ಅಂತ ಇದೆ. ಹಾಗಾದರೆ ಹುಬ್ಬಳ್ಳಿ ಅಂತ ಇದೆ, ಹೊಸಪೇಟೆ ಇದೆ, ಬೇಲೂರು. ಫಸ್ಟ್ ಆಫ್ ಆಲ್ ಕೊಂಕಣ್ ರೈಲ್ವೆ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಇದು ನಮ್ಮ ರಾಜ್ಯ, ಈ ಕಡೆ ಗೋವಾ ಇದೆ, ಮಹಾರಾಷ್ಟ್ರ ಇದೆ, ಈ ಕಡೆ ಕೇರಳ ರಾಜ್ಯ ಇದೆ. ಕೊಂಕಣ್ ರೈಲ್ವೆ ಅಂದರೆ ನೋಡಿ, ಈ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಹಾದು ಹೋಗುವಂಥ ಒಂದು ರೈಲ್ವೆ ಮಾರ್ಗ ಕೊಂಕಣ್ ರೈಲ್ವೆ ಅಂತಲೇ ಕರಿತೀವಿ. ಈ ವೆಸ್ಟರ್ನ್ ಘಾಟ್ಸಲ್ಲಿ ಹೋಗುವಂತಹ ಈ ಒಂದು ಹೈವೇ ಅಥವಾ ರೈಲ್ವೆ ಮಾರ್ಗ ಅನ್ನುವಂಥದ್ದು ಇಲ್ಲಿ ಹುಬ್ಬಳ್ಳಿ ಆಗಿರ್ಬೋದು, ಹೊಸಪೇಟೆ ಆಗಿರ್ಬೋದು, ಬೇಲೂರು ಈ ಭಾಗದಲ್ಲಿ ಕಂಡುಬರಲ್ಲ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕಾರವಾರ ಅನ್ನುವಂಥದ್ದು ಕೊಂಕಣ್ ರೈಲ್ವೆ ಹಾದು ಹೋಗುವಂತಹ ಒಂದು ಭಾಗವಾಗಿರುತ್ತೆ. ಕರ್ನಾಟಕದಲ್ಲಿ ಕಾರವಾರದಿಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು ಎಲ್ಲಿವರೆಗೆ ಕಂಡುಬರುತ್ತಪ್ಪ ಅಂದರೆ ಮಂಗಳೂರಿನವರೆಗೂ ಕೂಡ ಕಂಡುಬರುತ್ತೆ ಈ ಕೊಂಕಣ್ ರೈಲ್ವೆ ಮಾರ್ಗ. ಪಶ್ಚಿಮ ಘಟ್ಟ ಅಥವಾ ಕರಾವಳಿ ಭಾಗದಲ್ಲಿ ಹಾದು ಹೋಗುವಂಥ ಒಂದು ರೈಲ್ವೆ ಆಗಿರುತ್ತೆ. ಕೊಂಕಣ್ ರೈಲ್ವೆಯನ್ನು ದೂದ್ ಸಾಗರ್ ಎಕ್ಸ್ಪ್ರೆಸ್ ಅಂತ ಇತ್ತೀಚೆಗೆ ನಾವು ಕರಿತಾ ಇರುವಂತಹ ಒಂದು ಹೆಸರಾಗಿರುತ್ತೆ. ಕ್ಲಿಯರ್? ಕರಾವಳಿ ಅಥವಾ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಹಾದು ಹೋಗೋದ್ರಿಂದ ಕಾರವಾರ ಎನ್ನುವಂಥದ್ದು ಕೊಂಕಣ್ ರೈಲ್ವೆ ನೆಟ್ವರ್ಕನ್ನು ಹೊಂದಿರುವಂತಹ ಒಂದು ಭಾಗವಾಗಿರುತ್ತೆ. ರೈಟ್. ನೆಕ್ಸ್ಟು 11ನೇ ಪ್ರಶ್ನೆಗೆ ಹೋಗೋಣ. ಅಪ್ಪೆಮಿಡಿ ಎಂಬುದು ಯಾವುದರ ಸ್ಥಳೀಯ ವಿಧವಾಗಿದೆ ಅಂದರೆ ಅಪ್ಪೆಮಿಡಿ ಎನ್ನುವಂಥದ್ದು ಮಾವು ವಿಧದ ಒಂದು ಕೆಟಗರಿಗೆ ಸೇರಿರುವಂಥದ್ದಾಗಿರುತ್ತೆ. ಉಪ್ಪಿನಕಾಯಿಯನ್ನು ಹಾಕುವಂತಹ ಒಂದು ಉದ್ದೇಶಕ್ಕೆ ಜಾಸ್ತಿ ಇದನ್ನು ಬಳಸ್ತೀವಿ. ಆನ್ಸರ್ ಏನಂತ ಕೇಳಿದರೆ ಅಪ್ಪೆಮಿಡಿ ಎನ್ನುವಂಥದ್ದು ಮಾವು. ಇದು ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಒಂದು ತಳಿಯಾಗಿರುತ್ತೆ ಅಪ್ಪೆಮಿಡಿ ಅಂತ. ಓಕೆ, ನೆಕ್ಸ್ಟ್ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ, ತಪ್ಪಾಗಿದೆ ಅಂತ ತೋರಿಸ್ಬೇಕಾಗತ್ತೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿಯನ್ನು ರ್ಯಾಡ್ ಕ್ಲಿಪ್ ಲೈನ್ ಎಂದು ಕರೆಯಲಾಗುತ್ತದೆ. ಹೌದು, ಭಾರತ ಮತ್ತು ಪಾಕಿಸ್ತಾನದ ಗಡಿಯನ್ನು ಏನಂತ ಕರಿತೀವಿ ನಾವು? ರ್ಯಾಡ್ ಕ್ಲಿಪ್ ಅಂತ ಕರಿತೀವಿ. ಇದು ಸರಿಯಾಗಿದೆ. ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆಯನ್ನು ಮ್ಯಾಕ್ ಮೋಹನ್ ಲೈನ್ ಎಂದು ಕರೆಯಲಾಗುತ್ತದೆ. ಹೌದು, ಭಾರತ ಮತ್ತು ಚೀನಾ ಗಡಿಯನ್ನು ಮ್ಯಾಕ್ ಮೋಹನ್ ಅಂತ ಕರಿತೀವಿ. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿಯನ್ನು ಡುರ್ಯಾಂಡ್ ಅಂತ ಕರಿತೀವಿ ಅಂತ ಕೇಳಿದ್ದಾನೆ. ಯಾವ್ದು ಕೇಳಿದ್ದಾನೆ? ಡುರ್ಯಾಂಡ್ ಲೈನ್ ಅಂತ ಕರಿತೀವಿ. ಆದರೆ ಡುರ್ಯಾಂಡ್ ಅನ್ನೋಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಕಂಡುಬರುತ್ತೆ. ಎಲ್ಲಿದೆ ಇದು? ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಗಡಿ ರೇಖೆಯಾಗಿರುತ್ತೆ. ಆದರೆ ಇಲ್ಲಿ ಕೇಳಿರೋದು ಏನಪ್ಪ ಅಂದರೆ ಭಾರತ ಬಾಂಗ್ಲಾ ಅಂತ ಕೇಳಿದ್ದಾನೆ. ಹಾಗಾಗಿ ಬಾಂಗ್ಲಾ ಅನ್ನೋದು ಇಲ್ಲಿ ತಪ್ಪಾಗಿರುತ್ತೆ. ಸೊ ಈ ಮೂರರಲ್ಲಿ ನೋಡಿ, ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಇದೆ ಒಂದು ತಪ್ಪಿರುವಂಥದ್ದಿದೆ. ಯಾವುದಪ್ಪ ಅಂದರೆ ಮೂರನೇದು ತಪ್ಪಾಗಿರುತ್ತೆ. ಕ್ಲಿಯರ್? ಇವೆರಡು ಕೂಡ ಸರಿ ಇದೆ, 1 ಮತ್ತು 2 ಸರಿ ಇದೆ. ಇವುಗಳಲ್ಲಿ ಯಾವುದು ಅಲ್ಲ ಅನ್ನೋದು ರಾಂಗ್ ಅದು. ಓಕೆ, ಹಾಗಾಗಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿ ರೇಖೆ ಅನ್ನುವಂಥದ್ದು ಡುರ್ಯಾಂಡ್ ಅಲ್ಲ. ಇಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿ ರೇಖೆ ಅನ್ನುವಂಥದ್ದು ನಾರ್ಮಲ್ ಆಗಿರುತ್ತೆ. ಇಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಗಡಿ ರೇಖೆಯನ್ನು ಡುರ್ಯಾಂಡ್ ಅಂತಲೇ ನಾವು ಕರಿತೀವಿ. ಹಾಗಾಗಿ ಮೂರನೇದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಹಸಿರು ಮನೆ ಗ್ರೀನ್ ಹೌಸ್ ಅನಿಲ ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ ಯಾವುದಪ್ಪ ಅಂದರೆ ಅಕ್ಕಿ. ಈ ಭತ್ತ ಏನಿದೆಯಲ್ಲ, ಅಕ್ಕಿ ಹುಲ್ಲು ಮೀಥೇನನ್ನು ರಿಲೀಸ್ ಮಾಡುವಂತಹ ಅಥವಾ ಗ್ಯಾಸನ್ನು ರಿಲೀಸ್ ಮಾಡುತ್ತೆ. ಹಾಗಾಗಿ ಹಸಿರು ಮನೆಗೆ ಸಪೋರ್ಟಿವ್ ಆಗಿರುವಂತಹ ಒಂದು ಮೀಥೇನ್ ಅನಿಲ ಅನ್ನುವಂಥದ್ದು ಯಾವುದರಿಂದ ಸಿಗುತ್ತಪ್ಪ ಅಂದರೆ ಅಕ್ಕಿ ಅಥವಾ ಭತ್ತದ ಹುಲ್ಲಿನಿಂದ ಸಿಗುವಂಥದ್ದು. ರೈಟ್. ನೆಕ್ಸ್ಟ್ ಹೋಗೋಣ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ ಸರಿ ಅಲ್ಲದ್ದನ್ನು ಆರಿಸಿ. ಯಾವುದು ರಾಂಗ್ ಆಗಿರೋದನ್ನು ಚಾಯ್ಸ್ ಮಾಡಿ ಅಂತ ಕೊಟ್ಟಿದ್ದಾನೆ. ನೋಡಿ, ಕರ್ನಾಟಕದಲ್ಲಿ ಮ್ಯಾಪಲ್ಲೇ ತೋರಿಸ್ಬಿಡ್ತೀನಿ ನಿಮಗೆ. ಕರ್ನಾಟಕದಲ್ಲಿ ಯಾವ ವಿಧದ ಮಣ್ಣುಗಳು ಕಂಡುಬರ್ತಾವೆ. ಕರ್ನಾಟಕದಲ್ಲಿ ನೋಡಿ, ಈ ಮಣ್ಣಿನ ವಿಧಗಳನ್ನು ನೋಡ್ತಾ ಹೋದಾಗ ಕರಾವಳಿಯಲ್ಲಿ ಮಣ್ಣಿನ ವಿಧಗಳನ್ನು ನೋಡ್ತಾ ಹೋದಾಗ ಯಾವ್ಯಾವ ಮಣ್ಣು ಎಲ್ಲೆಲ್ಲಿ ಕಂಡುಬರುತ್ತೆ ನೋಡಿ. ಇದು ಕೋಸ್ಟಲ್ ಏರಿಯಾ, ಕರಾವಳಿ ಭಾಗ. ಕರಾವಳಿ ಭಾಗದಲ್ಲಿ ಕಂಡುಬರೋದು ಕರಾವಳಿಯ ಮೆಕ್ಕಲು ಮಣ್ಣು ಕಂಡುಬರುತ್ತೆ. ಕೋಸ್ಟಲ್ ಅಲ್ಯುವೆಲ್ ಸಾಯಿಲ್ ಕಂಡುಬರುತ್ತೆ ಎಲ್ಲಿ? ಕರಾವಳಿಯಲ್ಲಿ. ನೆಕ್ಸ್ಟು ವೆಸ್ಟರ್ನ್ ಘಾಟ್ಸ್, ಇದು ಪಶ್ಚಿಮ ಘಟ್ಟಗಳ ಭಾಗ. ಇಲ್ಲಿ ಕಂಡುಬರುತ್ತೆ ಲ್ಯಾಟರೇಟ್ ಸಾಯಿಲ್ ಕಂಡುಬರುತ್ತೆ. ಲ್ಯಾಟರೇಟ್ ಸಾಯಿಲ್ ಕಂಡುಬರುತ್ತೆ. ಇದು ಉತ್ತರ ಭಾಗ. ಇಲ್ಲಿ ಕಪ್ಪು ಮಣ್ಣು ಕಂಡುಬರುತ್ತೆ, ಕಪ್ಪು ಮಣ್ಣು. ನೋಡಿ, ದಕ್ಷಿಣ ಭಾಗದಲ್ಲಿ ಕೆಂಪು ಮಣ್ಣು ಕಂಡುಬರುತ್ತೆ.
ಯಾವುದಿದೆ? ಕೆಂಪು ಮಣ್ಣು ಕಂಡುಬರುತ್ತೆ. ಇಲ್ಲಿ ನೋಡಿ, ಉತ್ತರ ಕರ್ನಾಟಕ ಯಾವ ಮಣ್ಣಿದೆಯಪ್ಪ ಅಂದರೆ ಕಪ್ಪು ಮಣ್ಣು, ಸರಿಯಾಗಿದೆ. ಕರಾವಳಿ ಭಾಗದಲ್ಲಿ ಯಾವ ಮಣ್ಣಿದೆ ಅಂದರೆ ಲ್ಯಾಟರೈಟ್, ಇದು ತಪ್ಪು. ಲ್ಯಾಟರೈಟ್ ಮಣ್ಣಿರುವಂಥದ್ದು ಮಲೆನಾಡು ಭಾಗದಲ್ಲಿ ಕಂಡುಬರುತ್ತೆ. ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣಿದೆ, ಇದು ಕೂಡ ಸರಿ. ಇವುಗಳಲ್ಲಿ ಯಾವುದು ಅಲ್ಲ ಅನ್ನೋದು ತಪ್ಪಾಗಿರುತ್ತೆ. ಹಾಗಾಗಿ ಈ ಕರಾವಳಿ ಕರ್ನಾಟಕದಲ್ಲಿ ಕಂಡುಬರುವಂಥ ಮಣ್ಣು ಯಾವುದಪ್ಪ ಅಂದರೆ ಕರಾವಳಿಯ ಮೆಕ್ಕಲು ಮಣ್ಣು, ಕೋಸ್ಟಲ್ ಅಲ್ಯೂವಿಯಲ್ ಸಾಯಿಲ್ ಆಗಿರುತ್ತೆ. ಲ್ಯಾಟರೈಟ್ ಮಣ್ಣು ಎಲ್ಲಿದೆಯಪ್ಪ ಅಂದರೆ ಮೈದಾನ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಕಂಡುಬರುವಂಥದ್ದು. ಹಾಗಾಗಿ 14ನೇ ಪ್ರಶ್ನೆಗೆ 2ನೇದು ಸರಿಯಾಗಿದೆ. ಸರಿಯಾಗಿಲ್ಲದ ಒಂದನ್ನು ಆಯ್ಕೆ ಮಾಡಿ. ಇವುಗಳಲ್ಲಿ ಯಾವುದು ತಪ್ಪಿದೆ ಅಂತ ಆಯ್ಕೆ ಮಾಡಬೇಕು. ಇಲ್ಲಿ ಕೊಟ್ಟಿರುವಂಥದ್ದು ಅಣು ವಿದ್ಯುತ್ ಸ್ಥಾವರಗಳಾಗಿರ್ತವೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ಗಳಾಗಿರ್ತವೆ. ಆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸಲ್ಲಿ ಏನೇನು ಇಂಪಾರ್ಟೆಂಟ್ ಅಂತ ನೋಡೋಣ. ಕರ್ಕಪಾರ ಎನ್ನುವಂಥದ್ದು ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಅಂದರೆ ಗುಜರಾತಲ್ಲಿ ಕಂಡುಬರುತ್ತೆ. ಹೌದು, ಇದು ಸರಿ. ನರೋರಾ ಪರಮಾಣು ವಿದ್ಯುತ್ ಸ್ಥಾವರ ಉತ್ತರ ಪ್ರದೇಶದಲ್ಲಿದೆ, ಇದು ಕೂಡ ಸರಿ. ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಅನ್ನೋಂಥದ್ದು ಕೇರಳದಲ್ಲಿದೆ, ಇದು ತಪ್ಪಿದೆ. ಅದಿರುವಂಥದ್ದು ಕರ್ನಾಟಕದಲ್ಲಿ. ಎಲ್ಲಿದೆ ಅದು? ಕರ್ನಾಟಕದಲ್ಲಿ ಕಂಡುಬರುತ್ತೆ ಕೈಗಾ. ತಾರಾಪುರ ಪರಮಾಣು ವಿದ್ಯುತ್ ಸ್ಥಾವರ ಇರುವಂಥದ್ದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ, ಇದು ಸರಿ. ಹಾಗಾದರೆ ತಪ್ಪಾಗಿರುವಂಥದ್ದು ಯಾವುದು? 3ನೇದು ತಪ್ಪಾಗಿದೆ. ಕೇರಳ ಬದಲು ಕರ್ನಾಟಕ ಕೊಟ್ಟಿದ್ರೆ ಅದು ಕೂಡ ಸರಿಯಾಗಿರೋದು. ಹಾಗಾದರೆ ಕೈಗಾ ಇರೋದಂಥದ್ದು ಎಲ್ಲಿ? ಕರ್ನಾಟಕದಲ್ಲಿ ಕಂಡುಬರುತ್ತೆ. ರೈಟ್. ನೆಕ್ಸ್ಟ್, ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾನೆ. ಮತ್ತೆ ಶ್ವೇತಕ್ರಾಂತಿ ಅಂತ ಇದೆ, ವೈಟ್ ರೆವಲ್ಯೂಷನ್. ನೋಡಿ, ಕಾಗದ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ದಾನೆ. ಶ್ವೇತಕ್ರಾಂತಿ ಅಂದರೆ ಹಾಲಿನ ಉತ್ಪಾದನೆಗೆ ಸಂಬಂಧಿಸಿರುವಂಥದ್ದು. ಕ್ಲಿಯರ್? ಮಿಲ್ಕ್ ಪ್ರೊಡಕ್ಷನ್ ಅಂತ ಕರಿತೀವಿ, ಅಥವಾ ಡೈರಿಗೆ ಸಂಬಂಧಪಟ್ಟಂತೆ ಶ್ವೇತಕ್ರಾಂತಿ, ಬಿಳಿಯ ಕ್ರಾಂತಿ, ಆಪರೇಷನ್ ಫ್ಲಡ್ ಅಂತಲೂ ಕೂಡ ಕರಿತೀವಿ. ನೀಲಿ ಕ್ರಾಂತಿ, ಬ್ಲೂ ರೆವಲ್ಯೂಷನ್, ಅಂತರಿಕ್ಷ ಯಾನ ವಲಯ ಅಂತ ಕರಿತೀವಿ. ಬ್ಲೂ ರೆವಲ್ಯೂಷನ್ ಅನ್ನುವಂಥದ್ದು, ನೀಲಿ ಕ್ರಾಂತಿ ಅನ್ನುವಂಥದ್ದು ಮೀನಿನ ಸಂಬಂಧಿಸಿರುವಂಥದ್ದು, ಮೀನಿನ ಉತ್ಪಾದನೆ ಅಥವಾ ಸಾಗರೋತ್ಪನ್ನಕ್ಕೆ ಸಂಬಂಧಿಸಿರುವಂಥದ್ದು ಬ್ಲೂ ರೆವಲ್ಯೂಷನ್ ಆಗಿರುತ್ತೆ. ಸುವರ್ಣ ಕ್ರಾಂತಿ ಅಂತ ಇದೆ, ಗೋಲ್ಡನ್ ರೆವಲ್ಯೂಷನ್, ತೋಟಗಾರಿಕೆ ಮತ್ತು ಜೇನಿಗೆ ಸಂಬಂಧಿಸಿರುತ್ತೆ. ಇದು ಇಲ್ಲಿ ಸರಿಯಾಗಿರೋದನ್ನು ನೋಡ್ಬೋದು. ನೋಡಿ, ತೋಟಗಾರಿಕೆ, ಗೋಲ್ಡನ್ ರೆವಲ್ಯೂಷನ್ ಅನ್ನುವಂಥದ್ದು ತೋಟಗಾರಿಕೆಗೆ ಸಂಬಂಧಿಸಿದೆ, ಇದು ಸರಿಯಾಗಿದೆ. ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್, ಅರಣ್ಯ ಅಂತ ಇದೆ, ಅರಣ್ಯ ಅಲ್ಲ, ಅದು ಯಾವುದಕ್ಕೆ ಸಂಬಂಧಿಸಿದೆ? ಕೃಷಿ ಉತ್ಪನ್ನಕ್ಕೆ ಸಂಬಂಧಿಸಿರುತ್ತೆ, ಉತ್ಪಾದನೆಗೆ ಸಂಬಂಧಿಸಿರೋ ಅಗ್ರಿಕಲ್ಚರ್ ರೆವಲ್ಯೂಷನ್ ಅಂತ ಕರಿತೀವಿ ಹಸಿರು ಕ್ರಾಂತಿ ಅಂದರೆ. ಹಾಗಾಗಿ ನೋಡಿ, ಇಲ್ಲಿ ಇದು ಕೂಡ ತಪ್ಪಾಗಿದೆ, ಇದು ಕೂಡ ತಪ್ಪಾಗಿದೆ, ಇದು ಕೂಡ ತಪ್ಪಾಗಿದೆ. ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಯಾವುದು ಸರಿಯಾಗಿದೆಯಪ್ಪ ಅಂದರೆ ಸುವರ್ಣ ಕ್ರಾಂತಿ ಅನ್ನುವಂಥದ್ದು ತೋಟಗಾರಿಕಾ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ ನೋಡ್ತೀವಿ. ರೈಟ್. ಇದು 16ನೇ ಪ್ರಶ್ನೆಗೆ ಸರಿ ಉತ್ತರ. ಕ್ರಿಮಿಯನ್ ಪರ್ಯಾಯ ದ್ವೀಪ ಡ್ಯಾಶ್ನಿಂದ ಆವೃತವಾಗಿದೆ. ನಾರ್ತ್ ಸಿ ಅಂತ ಇದೆ, ಉತ್ತರ ಸಮುದ್ರ, ಬ್ಲಾಕ್ ಸಿ ಅಂತ ಇದೆ, ಮೆಡಿಟರೇನಿಯನ್, ಕ್ಯಾಸ್ಪಿಯನ್ ಅಂತ ಇದೆ. ಹಾಗಾದರೆ ಸರಿಯಾದಂಥ ಉತ್ತರ ಮ್ಯಾಪಲ್ಲಿ ತೋರಿಸ್ಬಿಡ್ತೀನಿ ನೋಡಿ. ಇದೆಯೇ ಕ್ರಿಮಿಯಾ ಪೆನಿನ್ಸುಲಾರ್ ಅಂತ ಕರಿತೀವಿ. ಈ ಕ್ರಿಮಿಯಾ ಸಂಪೂರ್ಣವಾಗಿ ಯಾವುದರಿಂದ ಆಗಿದೆಯಪ್ಪ ಅಂದರೆ ಬ್ಲಾಕ್ ಸಿಯಿಂದ ಸುತ್ತುವರೆದಿರೋದನ್ನು ನೋಡ್ತೀವಿ, ಕಪ್ಪು ಸಮುದ್ರ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಬ್ಲಾಕ್ ಸಿ, ಕಪ್ಪು ಸಮುದ್ರವಾಗಿರುತ್ತೆ. ಇದು ಬ್ಲಾಕ್ ಸಿ ವಾಟರ್ ಏರಿಯಾ. ಅದರಿಂದ ಸುತ್ತುವರೆದಿರುವಂತಹ ಒಂದು ಭಾಗ ಯಾವುದಪ್ಪ ಅಂದರೆ ಕ್ರಿಮಿಯನ್ ಪರ್ಯಾಯ ದ್ವೀಪವಾಗಿರುತ್ತೆ. ಇದನ್ನು ಕ್ರಿಮಿಯನ್ ಪೆನಿನ್ಸುಲಾರ್ ಅಂತಲೇ ನಾವು ಕರಿತೀವಿ. ರೈಟ್. ಸರಿ ಉತ್ತರ ಯಾವುದು? ಬ್ಲಾಕ್ ಸಿ ಅಥವಾ ಕಪ್ಪು ಸಮುದ್ರದಿಂದ ಸುತ್ತುವರೆದಿರುವಂತಹ ಒಂದು ಭಾಗವಾಗಿರುತ್ತೆ. ರೈಟ್. ನೆಕ್ಸ್ಟ್ ಹೋಗೋಣ. ಕೆಳಗಿನ ರಾಜ್ಯಗಳಲ್ಲಿ ಯಾವುದು 2 ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ? ಸ್ನೇಹಿತರೆ, ತ್ರಿಪುರ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ. ಸರಿ ಉತ್ತರ ಯಾವುದಪ್ಪ ಅಂದರೆ ಮಿಜೋರಾಂ ಅಂತೇಳಿ. ಬೇಕಾದ್ರೆ ಮ್ಯಾಪಲ್ಲೂ ಕೂಡ ತೋರಿಸ್ತೀನಿ, ನೋಡ್ಕೊಬೇಡಿ. ಸೊ ಈ ಮ್ಯಾಪನ್ನು ನೀವು ಅಬ್ಸರ್ವ್ ಮಾಡೋದಾದರೆ ಎಲ್ಲಿ ಮಿಜೋರಾಂ ಕಂಡುಬರುತ್ತೆ. ಇದು ಮಿಜೋರಾಂ ರಾಜ್ಯವಾಗಿರುತ್ತೆ. ಮಿಜೋರಾಂ ಎನ್ನುವಂಥದ್ದು ಈ ಕಡೆ ಬಾಂಗ್ಲಾ ಮತ್ತು ಈ ಕಡೆ ಯಾವುದಿದೆಯಪ್ಪ ಅಂದರೆ ಮಯನ್ಮಾರ್ ರಾಷ್ಟ್ರ. ಇದು ಮಯನ್ಮಾರ್. ಈ ಕಡೆ ಯಾವುದಿದೆಯಪ್ಪ ಅಂದರೆ ಬಾಂಗ್ಲಾ ರಾಷ್ಟ್ರ ಕಂಡುಬರುತ್ತೆ. ಎರಡರೊಂದಿಗೆ ಗಡಿ ಹಂಚ್ಕೊಂಡಿರುವಂಥದ್ದು ಯಾವುದಪ್ಪ ಅಂದರೆ ಮಿಜೋರಾಂ ಆಗಿರುತ್ತೆ. ಹಾಗಾಗಿ ಮಿಜೋರಾಂ ಅನ್ನೋದು ಸರಿ ಇರುತ್ತೆ. ನೋಡಿ, ನೆಕ್ಸ್ಟ್ ಯಾವುದಿದೆ? ತ್ರಿಪುರ ಅಂತ ಇದೆ. ಇದು ತ್ರಿಪುರ ಎನ್ನುವಂಥದ್ದು ಕೇವಲ ಬಾಂಗ್ಲಾದೇಶದೊಂದಿಗೆ ಮಾತ್ರ ಗಡಿ ಹಂಚ್ಕೊಂಡಿದೆ. ಅದು ಬಿಟ್ಟರೆ ನಾಗಾಲ್ಯಾಂಡ್, ಮಣಿಪುರ. ನೋಡಿ, ನಾಗಾಲ್ಯಾಂಡ್ ಇದೆ, ಮಣಿಪುರ ಇದು ಮಯನ್ಮಾರ್ ರಾಷ್ಟ್ರದೊಂದಿಗೆ ಮಾತ್ರ ಗಡಿಯನ್ನು ಹಂಚ್ಕೊಂಡಿರೋದನ್ನು ನೋಡ್ಬೋದು. ರೈಟ್. ನೆಕ್ಸ್ಟು 19ನೇ ಪ್ರಶ್ನೆಗೆ ಹೋಗೋಣ.
20ನೇ ಪ್ರಶ್ನೆ ಇದೆ, 1 ನಂಬರ್ ಜಂಪ್ ಆಗಿದೆ. ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಗರ ಹವೇಲಿ, ದಿಯು ಮತ್ತು ದಾಮನ್ಗಳ ಆಡಳಿತಾತ್ಮಕ ರಾಜಧಾನಿ ಯಾವುದು ಅಂತ ಕೇಳಿದ್ದಾನೆ. ಸೊ ಇತ್ತೀಚೆಗೆ 2020ರಲ್ಲಿ ಎರಡನ್ನು ಕೂಡ ಮರ್ಜ್ ಮಾಡಿದರು. ಯಾವುದನ್ನು? ದಿಯು ದಾಮನ್ ಮತ್ತು ದಾದ್ರಾ ನಗರ ಹವೇಲಿಯನ್ನು ಮರ್ಜ್ ಮಾಡಿಬಿಟ್ಟು ಒಂದು UT ಆಗಿ ಮಾಡಲಾಯಿತು. ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಿದ್ದಾರೆ. ಅದರ ಕ್ಯಾಪಿಟಲ್ ಸಿಟಿ ಯಾವುದಪ್ಪ ಅಂದರೆ ದಾಮನ್ ಆಗಿರುತ್ತೆ. ಕ್ಲಿಯರ್? ದಿಯು ದಾಮನ್ ದಾದ್ರಾ ನಗರ ಹವೇಲಿಯ ಒಂದು ಕ್ಯಾಪಿಟಲ್ ಸಿಟಿ ಯಾವುದಪ್ಪ ಅಂದರೆ ದಮನ್ ಆಗಿರುತ್ತೆ. ಅದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ಸ್ನೇಹಿತರೆ, ಇಷ್ಟು ಕೂಡ ಪ್ರಮುಖವಾದಂತಹ ಒಂದು ಪ್ರಶ್ನೆಗಳನ್ನು ನಾವು ಇಲ್ಲಿವರೆಗೂ ಕೂಡ ಅನಾಲಿಸಿಸ್ ಮಾಡಿದ್ದೀವಿ. ಸರಿಯಾದಂತಹ ಉತ್ತರವನ್ನು ಕೂಡ ನಾವು ನೋಡಿದ್ದೀವಿ. ಸೊ ನೀವು ಕೂಡ ಎಕ್ಸಾಮ್ ಬರೆದಿದ್ದೀರಿ, ನಿಮ್ಮ ಸರಿಯಾದಂಥ ಉತ್ತರವನ್ನು ಇಲ್ಲಿ ನೀವು ಟೆಸ್ಟ್ ಮಾಡ್ಕೋಬೋದು ಅಥವಾ ಚೆಕ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಅಂತ್ಯ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.